ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ತುಂಬಾ ದಿನದಿಂದ ನಿಮಗೆ ಒಂದು ಒಳ್ಳೆ ಮೋಟಿವೇಶನಲ್ ಮೂವಿಯನ್ನ ತಂದು ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತು ಅದಕ್ಕಾದ ಸಮಯ ಬಂದ್ಬಿಟ್ಟಿದೆ. ಒಬ್ಬ ತಂದೆ ತನ್ನ ಹೆಂಡತಿ ತೀರೋದ ಮೇಲೆ ತನ್ನ ಮಗುವನ್ನ ಸಾಕೋದಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಕಷ್ಟಪಟ್ಟು ಅವರ ಮಗುವನ್ನ ಸಾಕ್ತಾರೆ ಅನ್ನೋದೇ ಫುಲ್ ಮೂವಿಯ ಸ್ಟೋರಿ. ಮೂವಿಯ ಹೆಸರು ಫಾದರ್ಹುಡ್. ಈ ಮೂವಿ ಖಂಡಿತ ನಿಮ್ಮ ಎಲ್ಲರ ಮನಸ್ಸನ್ನು ಗೆದ್ದೇ ಗೆಲ್ಲುತ್ತೆ. ಸೊ ಫ್ರೀ ಆಗಿ ರಿಲ್ಯಾಕ್ಸ್ ಆಗಿ ಕಿವಿಗೆ ಇಯರ್ಫೋನ್ ಅನ್ನ ಹಾಕಿ ಫುಲ್ ವಿಡಿಯೋವನ್ನು ನೋಡಿ. ಆವಾಗಲೇ ನಿಮಗೇನೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪನಾದ್ರೂ ಕರುಣೆ ಅನ್ನೋದು ಇದೆಯೋ ಇಲ್ವೋ ಅಂತ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್ ಶೇರ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಇವಾಗ ಹೊಸದಾಗಿ ಮದುವೆ ಆಗಿರುವ ಕಪಲ್, ಇವರೇನೇ ನಮ್ಮ ಹೀರೋ ಮ್ಯಾಟ್, ಇದು ಅವರ ಹೆಂಡತಿ ಲೀಸಾ. ಇಬ್ಬರು ಅಷ್ಟು ಸೂಪರ್ ಆಗಿ ಅಷ್ಟು ಜಾಲಿಯಾಗಿ ಅವರ ಲೈಫ್ ಅನ್ನ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತೆ. ಇವಾಗ ನಮ್ಮ ಮ್ಯಾಟ್ ಅವರ ವೈಫ್, ನಮ್ಮ ಹೀರೋಯಿನ್, ಅವರು ಇವಾಗ ಪ್ರೆಗ್ನೆಂಟ್ ಆಗಿರ್ತಾ ಇದ್ದಾರೆ. ಇವರಿಗೆ ಹುಟ್ಟಲಿರುವ ಮಗು ಹೆಣ್ಣು ಮಗು. ಇದನ್ನ ಕೇಳಿದ ತಕ್ಷಣ, ಇದು ಗೊತ್ತಾಗಿದ ತಕ್ಷಣ ನಮ್ಮ ಮ್ಯಾಟ್ ಮತ್ತೆ ಲೀಸು ತುಂಬಾನೇ ಖುಷಿ ಆಗ್ತಾರೆ. ಚೆನ್ನಾಗಿರ್ತಾ ಇದೆ, ಇನ್ನು ಸ್ವಲ್ಪ ದಿನದಲ್ಲಿ ಡೆಲಿವರಿ ಟೈಮ್ ಬರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಅದೇ ತರ ಅದಕ್ಕಾದ ಟೈಮ್ ಬರುತ್ತೆ. ಲೀಸಾ ಅವರ ತಾಯಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾರೆ. ಹೇ ಮಗಳೇ, ಇಲ್ಲಿ ನೋಡಮ್ಮ, ನಿನಗೆ ಮಗು ಡೆಲಿವರಿ ಆಗ್ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ಅದನ್ನ ಆನ್ ಅಲ್ಲಿ ಇಟ್ಕೋ ಫೋನ್ ಅನ್ನ, ನಾನು ಮಗು ಹುಟ್ಟೋದನ್ನ ನೋಡ್ಬೇಕು. ಅಮ್ಮ, ಏನಮ್ಮ ಹೇಳ್ತಾ ಇದ್ದೀರಾ? ಇನ್ನೇನಮ್ಮ, ನನ್ನ ಮೊಮ್ಮಗಳನ್ನ ನಾನು ನೋಡೋದು ಬೇಡ್ವಾ? ಅವಳು ಈ ಭೂಮಿಯಲ್ಲಿ ಜನಿಸ್ಬೇಕಾದ್ರೇನೆ ಅವಳನ್ನ ನಾನು ನೋಡ್ಬೇಕು. ಯಾಕೆ ನಾನು ನೋಡ್ಬಾರ್ದಾ ಅಂತ ತಾಯಿ ಕೇಳ್ಬೇಕಾದ್ರೆ, ಸರಿ ಅಂತ ನಮ್ಮ ಲೀಸ್ ಕೂಡ ಓಕೆ ಅಮ್ಮ ನೋಡುವರಂತೆ ಅಂತ ಹೇಳಿ ಕಾಲ್ ಅನ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ನಮ್ಮ ಹೀರೋ ಮ್ಯಾಟ್ ಇದ್ದಾರೆ ಅಲ್ಲ, ಅವರಿಗೆ ಅವರ ಹೆಂಡತಿ ಅಂದ್ರೆ ತುಂಬಾನೇ ಪ್ರಾಣ, ತುಂಬಾನೇ ಇಷ್ಟ. ಆದ್ರೆ ಅದಕ್ಕಿಂತ ಇವಾಗ ಹುಟ್ಟಲಿರುವ ಮಗು ಮೇಲೆ ಅವರಿಗೆ ಪಂಚ ಪ್ರಾಣ. ಲಿಜ್ ಅವರ ಹೊಟ್ಟೆಲಿರುವ ಪಾಪುಗೆ ಮುದ್ದನ್ನ ಇಕ್ತಾರೆ ನಮ್ಮ ಮ್ಯಾಟ್. ಇದು ತಂದೆಯ ಕಿಸ್ ಅಂತ ಹೇಳ್ಬೇಕಾದ್ರೆ ತಕ್ಷಣ ಲಿಜ್ ಕೂಡ ಮಗುವಿಗೆ ಮುದ್ದನ್ನ ಇಕ್ತಾರೆ, ಇದು ತಾಯಿದು ಅಂತ. ಇನ್ನ ಆ ಮಗು ಹುಟ್ಟೇ ಇಲ್ಲ ಅಷ್ಟರಲ್ಲಿ ತಂದೆ ತಾಯಿ ತುಂಬಾ ಪ್ರಾಣವನ್ನ ಇಕ್ತಾ ಇದ್ದಾರೆ ಆ ಮಗು ಮೇಲೆ, ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಅದೇ ತರ ಇವಾಗ ಮಗು ಡೆಲಿವರಿ ಆಗುವ ಸಮಯ ಬಂತು. ಮ್ಯಾಟ್ ಅವರ ಹೆಂಡತಿಯ ಕೈಯನ್ನ ಹಿಡ್ಕೊಂಡು, ನೀನೇನು ಹೆದರ್ಕೋಬೇಡ, ಮಗು ಬೇಗನೆ ಹೊರಗಡೆ ಬಂದ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಲಿಜ್, ನಾನೇನು ಹೆದರ್ಕೋತಾ ಇಲ್ಲ, ನೀವೇನೇ ತುಂಬಾ ಹೆದರ್ಕೋತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ, ನಾನು ಏನನ್ನ ಮಾಡಲಿ ಲೀಸ್, ನನಗೆ ಯಾಕೋ ನನ್ನ ಹೊಟ್ಟೆಯನ್ನ ಬಗೆದು ಮಗುವನ್ನ ಹೊರಗಡೆ ತೆಗೆಯೋ ರೀತಿ ಫೀಲ್ ಆಗ್ತಾ ಇದೆ. ಹೇ ಮ್ಯಾಟ್, ಸ್ವಲ್ಪ ಸೈಡ್ಗೆ ಹೋಗಪ್ಪ, ನನಗೆ ಏನು ಕಾಣಿಸ್ತಾ ಇಲ್ಲ ಅಂತ ಲಿಜ್ ಅವರ ತಾಯಿ ಬೇರೆ ವಿಡಿಯೋ ಕಾಲ್ ಅಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರುವ ಡಾಕ್ಟರ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಡೆಲಿವರಿ ಇವಾಗ ಲಿಜ್ ಅವರಿಗ ಇಲ್ಲ ಮ್ಯಾಟ್ ಅವರಿಗ ಅಂತ. ಯಾಕೆ ಅಂದ್ರೆ ಅಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ ನಮ್ಮ ಮ್ಯಾಟ್. ಯಾಕೆ ಅಂದ್ರೆ ಲಿಜ್ ಅವರೇ ಸುಮ್ಮನೆ ಇರ್ತಾರೆ, ಆದ್ರೆ ಮ್ಯಾಟ್ ಡೆಲಿವರಿ ಆಗೋ ರೀತಿ ಪೇನ್ ಅಲ್ಲಿ ಕಿರ್ಚ್ಕೊಳ್ಳೋ ರೀತಿ ಕಿರ್ಚ್ಕೋತಾ ಇರ್ತಾರೆ. ಹೇಗೋ ಕೊನೆಗೆ ಮಗುವನ್ನ ಹೊರಗಡೆ ತೆಗ್ದಾಯ್ತು. ಮಗುವಿನ ಸದ್ದನ್ನ ಕೇಳಿದ ತಕ್ಷಣ ನಮ್ಮ ಮ್ಯಾಟ್ ತುಂಬಾನೇ ಖುಷಿ ಆಗ್ತಾರೆ. ಮಗುವನ್ನ ಕೈಗೆ ತಗೊಂಡು, ಲೇ ಲೀಸ್, ನೀನು ನಾನು ತಂದೆ ತಾಯಿ ಆಗ್ಬಿಟ್ಟಿದೀವಿ, ಇದು ನಮ್ಮ ಮಗು ಅಂತ ಹೇಳಿ ಖುಷಿ ಪಡ್ಬೇಕಾದ್ರೆ ನಮ್ಮ ಲಿಸ್ ಕೂಡ ಮಗುವನ್ನ ನೋಡಿ ತುಂಬಾನೇ ಖುಷಿ ಆಗ್ತಾರೆ. ಹಾಗೆ ವಿಡಿಯೋ ಕಾಲ್ ಇಂದ ಲಿಜ್ ಅವರ ತಾಯಿ ಕೂಡ ಮಗುವನ್ನ ನೋಡಿ, ಅಯ್ಯೋ ಮಗು ತುಂಬಾ ಕ್ಯೂಟ್ ಆಗಿರ್ತಾ ಇದೆ ಅಂತ ತುಂಬಾನೇ ಖುಷಿ ಆಗ್ತಾರೆ. ಆ ಒಂದು ಮಗುವಿಂದ ಅಲ್ಲಿರೋ ಜನ ಎಲ್ಲರೂ ತುಂಬಾನೇ ಖುಷಿ ಆಗ್ತಾ ಇದ್ದಾರೆ. ಹಾಗೆ ಮಗುವಿಗೆ ಮ್ಯಾಡಿ ಅಂತ ಹೆಸರನ್ನ ಮಡುತ್ತಾರೆ. ಊರಿಂದ ಲಿಜ್ ಅವರ ತಂದೆ ತಾಯಿ ಡೈರೆಕ್ಟ್ ಆಗಿ ಬಂದು ಮಗುವನ್ನ ನೋಡಿ ತುಂಬಾನೇ ಜಾಲಿ ಆಗ್ತಾರೆ. ಆದ್ರಿಂದ ಎಲ್ಲರೂ ಹ್ಯಾಪಿ ಆಗಿರ್ತಾ ಇರ್ತಾರೆ. ಆವಾಗ ನಮ್ಮ ಮ್ಯಾಟ್ ಏನನ್ನ ಮಾಡ್ತಾರೆ ಅಂದ್ರೆ, ಒಂದು ನೆಕ್ಲೆಸ್ ಅನ್ನ ತಗೊಂಡು ಬಂದು ಲಿಜ್ಗೆ ಕೊಡ್ತಾರೆ. ಲಿಜ್ ಅವರಿಗೂ ಆ ನೆಕ್ಲೆಸ್ ತುಂಬಾನೇ ಇಷ್ಟವಾಗ್ತಾ ಇದೆ. ಆದ್ರೂ ನನಗೆ ಏನಕ್ಕೆ ಇವಾಗ ನೆಕ್ಲೆಸ್? ಏನಿಕ್ಕ, ನಾನು ತಂದೆ ಆಗಿದ್ದೀನಿ, ನೀನು ತಾಯಿ ಆಗಿದ್ಯಾ, ಅದನ್ನ ನಾವು ಸೆಲೆಬ್ರೇಟ್ ಮಾಡೋದು ಬೇಡ್ವಾ ಅಂತ ಹೇಳಿ ಲಿಜ್ ಅವರ ಕತ್ತಿಗೆ ಆ ನೆಕ್ಲೆಸ್ ಅನ್ನ ಹಾಕಿ ಕೊಡ್ತಾರೆ ಮ್ಯಾಟ್. ಆಮೇಲೆ ಲಿಜ್ ಅವರ ಕೈಯಲ್ಲಿ ನಡೆಯೋಕೆ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಎದ್ದು ನಿಲ್ಲಿಸ್ತಾರೆ. ಆದ್ರೆ ಲಿಜ್ ಅವರ ಕೈಯಲ್ಲಿ ಎದ್ದು ನಿಂತ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಸಡನ್ ಆಗಿ ದುಪ್ಪ ಅಂತ ಕೆಳಗಡೆ ಬಿದ್ದೋಗ್ತಾರೆ. ಅವರಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ಸ್ ಎಲ್ಲ ಒಳಗಡೆ ಬರ್ತಾರೆ. ಮ್ಯಾಟ್ ಅವರನ್ನ ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾನು ಏನಕ್ಕಾಗಿ ಹೊರಗಡೆ ಹೋಗ್ಬೇಕು, ಅವಳು ನನ್ನ ಹೆಂಡತಿ, ನಾನು ಒಳಗಡೆನೇ ಇರ್ತೀನಿ ಅಂತ ಹೇಳ್ತಾರೆ. ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಹೊರಗಡೆ ಹೋಗಿ, ಸ್ವಲ್ಪ ಹೊತ್ತು ಹೊರಗಡೆ ಇರಿ ಅಂತ ನಮ್ಮ ಮ್ಯಾಟ್ ಅವರನ್ನ ಹೊರಗಡೆ ಕಳಿಸ್ತಾರೆ. ಆಮೇಲೆ ನಮ್ಮ ಲಿಜ್ ಅವರನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಹೊರಗಡೆ ಬರುವ ಡಾಕ್ಟರ್ಸ್ ಹತ್ರ ನಮ್ಮ ಮ್ಯಾಟ್, ಸರ್ ಏನಾಯ್ತು, ನನ್ನ ವೈಫಿಗೆ ಏನಾಯ್ತು, ಪ್ಲೀಸ್ ಹೇಳಿ. ಅದು ಏನು ಇಲ್ಲ ಮ್ಯಾಟ್, ನಿಮ್ಮ ವೈಫ್, ಸರ್ ಪ್ಲೀಸ್ ನನ್ನ ವೈಫ್ ತೀರೋದ್ಲು ಅಂತ ಮಾತ್ರ ಹೇಳ್ಬೇಡಿ, ಬೇರೆ ಏನನ್ನ ಬೇಕಾದ್ರೂ ಹೇಳಿ, ಬಟ್ ಸತ್ತೋದ್ಲು ಅಂತ ಮಾತ್ರ ಹೇಳ್ಬೇಡಿ ಅಂತ ಅಳೋದಕ್ಕೆ ಶುರು ಮಾಡ್ತಾರೆ ಮ್ಯಾಟ್. ಹೌದು, ನಿಜವಾಗ್ಲೂ ನಮ್ಮ ಲಿಜ್ ಅವರು ತೀರೋಗ್ಬಿಟ್ಟಿದ್ದಾರೆ, ನಮ್ಮ ಮ್ಯಾಟ್ ಅವರ ವೈಫ್ ತೀರೋಗ್ಬಿಟ್ಟಿದ್ದಾರೆ. ಮ್ಯಾಟ್ ಅವರಿಗೆ ಅವರ ಹೆಂಡತಿ ಅಂದ್ರೆ ತುಂಬಾನೇ ಪ್ರಾಣ, ತುಂಬಾನೇ ಇಷ್ಟ. ಆದ್ರೆ ಇವಾಗ ಅವರು ಸತ್ತೋಗ್ಬಿಟ್ಟಿದ್ದಾರೆ. ಅವಳು ಇಲ್ಲದೆ ಇರುವ ಪ್ರಪಂಚದಲ್ಲಿ ಹೇಗೆ ಅಳೋನಾಗಿ ಬದುಕೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಕಷ್ಟಪಟ್ಟು ಅಳ್ತಾ ಇರ್ತಾರೆ ನಮ್ಮ ಮ್ಯಾಟ್. ಲಿಜ್ ಅವರ ತಂದೆ ತಾಯಿಯು ಅಲ್ಲಿಗೆ ಬರ್ತಾರೆ. ನಡೆದಿರೋ ವಿಷಯ ಬಗ್ಗೆ ತಿಳ್ಕೊಂಡು ಅವರು ಕೂಡ ಬೇಜಾರಾಗ್ತಾರೆ. ಲಿಜ್ ಅವರಿಗೆ ಫ್ಯೂನರಲ್
ನಡೆಯುತ್ತೆ. ಆವಾಗ ನಮ್ಮ ಮ್ಯಾಟ್ ಸ್ಟೇಜ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಪಾಪು ಮ್ಯಾಡಿ ಕೂಡ ಅಳ್ತಾ ಇರುತ್ತೆ. ಇದನ್ನ ನೋಡುವ ಮ್ಯಾಟಿಗೆ ಏನನ್ನ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅವರಿಗೆ ಎಲ್ಲವೇ ಲಿಜ್ ಇಲ್ಲ ಅಂದ್ರೆ ಅವರಿಗೆ ಲೈಫೇ ರನ್ ಆಗಲ್ಲ. ಇವಾಗ ಅದೇ ತರ ಲಿಜ್ ಅವರು ಇರ್ತಾ ಇಲ್ಲ. ಆದ್ರೆ ಆ ಚರ್ಚ್ ಒಳಗಡೆ ಅಷ್ಟು ಜನರು ಇರ್ತಾ ಇದ್ದಾರೆ. ಅವರನ್ನೆಲ್ಲ ನಮ್ಮ ಹೀರೋ ಕಣ್ಣಿಗೆ ಕಾಣ್ತಾ ಇಲ್ಲ. ಅವರ ಕಣ್ಣಿಗೆ ಕಾಣ್ತಾ ಇರೋದು ಇವಾಗ ನಮ್ಮ ಲಿಜ್ ಅವರು ಮಾತ್ರ. ಆವಾಗ ನಮ್ಮ ಮ್ಯಾಟ್ ಅವರು ಹೇಳುವ ಒಂದೇ ಒಂದು ಮಾತು, ಇನ್ನ ಒಂದು ದಿನ ನಿನ್ನ ಜೊತೆ ಇರೋದಕ್ಕಾಗಿ ಏನನ್ನ ಬೇಕಾದ್ರೂ ನಾನು ಕಳ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ. ಇದನ್ನ ಕೇಳುವ ಅಲ್ಲಿರೋ ಜನ ಎಲ್ಲರೂ ಅಳೋದಕ್ಕೆ ಶುರು ಮಾಡ್ತಾರೆ. ಇವಾಗ ಮ್ಯಾಟ್ ಒಬ್ಬೊಂಟಿಯಾಗಿ ಮ್ಯಾಡಿ ಮಗುವನ್ನ ಬೆಳೆಸಬೇಕಾಗಿರುವ ಸಿಚುವೇಶನ್ ಬಂದಿದೆ. ಆದ್ರೆ ನಮ್ಮ ಮ್ಯಾಟ್ ಅವರ ತಾಯಿ ಆಗ್ಲಿ ಲಿಜ್ ಅವರ ತಂದೆ ತಾಯಿ ಆಗ್ಲಿ ಎಲ್ಲರೂ ನಮ್ಮ ಮ್ಯಾಟ್ ಅವರ ಕೈಯಲ್ಲಿ ಆ ಮಗು ಮ್ಯಾಡಿಯನ್ನ ಒಬ್ಬೊಂಟಿಯಾಗಿ ಬೆಳೆಸೋದಕ್ಕೆ ಆಗಲ್ಲ ಅಂತ ಅನ್ಕೋತಾರೆ. ಯಾಕೆ ಅಂದ್ರೆ ಮ್ಯಾಟ್ ಅವರಿಗೆ ಕೆಲಸ ಇರ್ತಾ ಇದೆ. ಅವರು ಆಫೀಸ್ಗೆ ಹೋಗ್ಬೇಕು. ಅದನ್ನ ದಾಟಿ ಹೇಗೆ ಅವರ ಕೈಯಲ್ಲಿ ಮಗುವನ್ನ ನೋಡ್ಕೊಳ್ಳೋಕೆ ಆಗುತ್ತೆ? ಅದು ಮಾತ್ರ ಇಲ್ಲ, ಲಿಜ್ ಅವರ ತಂದೆ ತಾಯಿ ಮಗುವನ್ನ ಅವರ ಜೊತೆಗೆ ಕರ್ಕೊಂಡು ಹೋಗಿ ಬೆಳೆಸೋದಕ್ಕೆ ಪ್ಲಾನ್ ಮಾಡ್ಕೊಬಿಟ್ಟಿದ್ದಾರೆ, ಹಾಗೆ ಡಿಸೈನ್ ಮಾಡಿದ್ದಾರೆ. ಆದ್ರೆ ಈ ವಿಷಯ ನಮ್ಮ ಮ್ಯಾಟ್ ಅವರಿಗೆ ಒಂದು ಚೂರು ಇಷ್ಟನೇ ಆಗ್ಲಿಲ್ಲ. ಮಗುವನ್ನ ಕೈಗೆ ತಗೊಂಡು ಹೊರಗಡೆ ನಡೆದು ಬರ್ತಾರೆ ನಮ್ಮ ಮ್ಯಾಟ್. ಹಾಗೆ ಮಗು ಹತ್ರ ಮಾತಾಡ್ತಾರೆ. ಹೇ ಮ್ಯಾಡಿ, ನಾನು ತಂದೆ ಬಂದ್ಬಿಟ್ಟೆ. ನಿನಗೆ ಒಂದು ವಿಷಯ ಗೊತ್ತಾ? ನಿಮ್ಮ ತಾಯಿ ನಿನ್ನ ಜೊತೆ ಇದ್ದಿದ್ರೆ ನಿನ್ನನ್ನು ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ಲು, ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾ ಇದ್ಲು. ಆದ್ರೆ ಇವಾಗ ಅವಳು ಇಲ್ಲ. ಸೊ ಇನ್ ಮುಂದೆ ನಾನೇ ನಿನ್ನನ್ನು ನೋಡ್ಕೋಬೇಕಾಗಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ನನ್ನ ಕೈಯಲ್ಲಿ ನಿನ್ನನ್ನು ಬೆಳೆಸೋಕೆ ಆಗಲ್ಲ ಅಂತ. ನನಗೂ ಗೊತ್ತು, ನನಗೂ ಹಾಗೇನೆ ಅನಿಸ್ತಾ ಇದೆ, ನನ್ನ ಕೈಯಲ್ಲಿ ನಿನ್ನನ್ನು ಬೆಳೆಸೋಕೆ ಆಗಲ್ಲ ಅಂತ. ಆದ್ರೆ ಮ್ಯಾಡಿ, ನನಗೆ ನಿನ್ನನ್ನ ಬೇರೆಯವರ ಕೈಯಲ್ಲಿ ಕೊಡೋದಕ್ಕೆ ಒಂದು ಚೂರು ಇಷ್ಟನೇ ಇಲ್ಲ. ನೀನು ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕು. ತಂದೆ ನಾನು ಯಾವಾಗ್ಲೂ ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ. ನಿನಗೆ ನಿನ್ನ ಲೈಫ್ ಅಲ್ಲಿ ಯಾವುದು ಬೆಸ್ಟೋ ಅದನ್ನೇ ನಿನಗೆ ಕೊಡ್ತೀನಿ ಅಂತ ನಮ್ಮ ಮ್ಯಾಟ್ ಅವರ ಮಗು ಜೊತೆ ಮಾತಾಡ್ತಾ ಇರೋದನ್ನ ನಮ್ಮ ಮ್ಯಾಟ್ ಅವರ ತಾಯಿ ಮತ್ತೆ ಲಿಜ್ ಅವರ ತಾಯಿ ಹೊರಗಡೆ ಬಂದು ನೋಡ್ತಾರೆ. ರಾತ್ರಿ ಆಗುತ್ತೆ, ಮಗು ಅಳೋದಕ್ಕೆ ಶುರು ಮಾಡುತ್ತೆ. ಅಳೋದನ್ನ ನಿಲ್ಲಿಸ್ತಾನೆ ಇಲ್ಲ. ನಿದ್ದೆಯಿಂದ ಮ್ಯಾಟ್ ಎದ್ದು, ಹೇ ಮಗು, ನಿನಗೆ ಏನಾಯ್ತು? ಏನನ್ನ ಮಾಡ್ಬೇಕು ನಾನು ನಿನಗೆ? ಹೊಟ್ಟೆ ಹಶುವಾಗ್ತಾ ಇದೆಯಾ? ಇಲ್ಲ ಡೈಪರ್ ಅಲ್ಲಿ ಕಕ್ಕ ಮಾಡ್ಬಿಟ್ಟಿದ್ಯಾ? ಅದನ್ನ ನಾನು ಏನಾದ್ರೂ ಚೇಂಜ್ ಮಾಡ್ಬೇಕಾ? ಬಾಯಿ ಬಿಟ್ಟು ಹೇಳು ಮಗುವೆ. ಅಯ್ಯೋ, ಮಗು ಹೇಗೆ ಬಾಯಿಂದ ಮಾತಾಡುತ್ತೆ ಅಂತ ಅನ್ಕೊಂಡ ನಮ್ಮ ಮ್ಯಾಟ್ ಇವಾಗ ಮಗುವನ್ನ ಎತ್ತಿ ಹಾಗೆ ಡೈಪರ್ ಅನ್ನ ಚೇಂಜ್ ಮಾಡಿ ಕೊಡ್ತಾರೆ. ಆ ಕಕ್ಕಸೋಗಿರುವ ಡೈಪರ್ ಅನ್ನ ಸೈಡ್ಗೆ ಇಟ್ಬಿಟ್ಟು ಹೊಸ ಡೈಪರ್ ಅನ್ನ ಮಗುವಿಗೆ ಹಾಕಿ ಕೊಡ್ಬೋದಾಗಿತ್ತು. ಆದ್ರೆ ಇವರೇನು KSRTC ಕಂಡಕ್ಟರ್ ರೀತಿ ಆ ಡೈಪರ್ ಅನ್ನ ತಗೊಂಡು ಅವರ ಆರ್ಮ್ ಪಿಟ್ ಕೆಳಗಡೆ ಮಡಿಕೋತಾರೆ. ಅಷ್ಟೇ, ಅವರ ಮೈಗೆ ಎಲ್ಲವೇ ಮೆತ್ಕೊಳ್ಳುತ್ತೆ. ಆದ್ರೆ ಹೇಗೋ ಕಷ್ಟಪಟ್ಟು ಡೈಪರ್ ಅನ್ನ ಚೇಂಜ್ ಮಾಡ್ಬಿಟ್ಟು ಮಗುವನ್ನ ತಗೊಂಡು ಹೊರಗಡೆ ಬರ್ಬೇಕಾದ್ರೆ ಆ ಜಾಗದಲ್ಲಿ ಲಿಜ್ ಅವರ ತಾಯಿ ಕೂತಿದ್ದಾರೆ. ಅವರು ಏನನ್ನ ಹೇಳ್ತಾರೆ ಅಂದ್ರೆ, ನಮ್ಮ ಮ್ಯಾಟ್ ಅವರನ್ನ ಮಗುವನ್ನ ತಗೊಂಡು ಅವರ ಜೊತೆನೆ ಬಂದ್ಬಿಡೋಕೆ ಹೇಳ್ತಾ ಇದ್ದಾರೆ. ಮಗುವನ್ನ ನಾವು ನೋಡ್ಕೋತೀವಿ, ನೀವು ಆ ಊರಲ್ಲೇ ಆ ಜಾಗದಲ್ಲಿ ಒಂದು ಕೆಲಸವನ್ನ ಹುಡುಕಿ ನಮ್ಮ ಜೊತೆನೆ ಇರಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಮ್ಯಾಟ್, ಅಮ್ಮ ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ ನನ್ನ ಕೆಲಸ ಇಲ್ಲೇನೆ ಇರ್ತಾ ಇರೋದು. ಅದು ಮಾತ್ರ ಇಲ್ಲ, ನನಗೆ ಪ್ರಮೋಷನ್ ಸಿಗುತ್ತೆ ಬೇಗಾನೆ. ನನಗೆ ಇಲ್ಲಿ ಫ್ರೆಂಡ್ಸ್ ಇರ್ತಾ ಇದ್ದಾರೆ. ನಾನು ಮಗುವನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಯಾರು ನಿನ್ನ ಫ್ರೆಂಡ್ಸಾ? ಆ ಬುರುಡೆ ತಲೆ ಮತ್ತೆ ಒಬ್ಬ ಮುದುಕನ್ ತರ ಇರ್ತಾನಲ್ಲ, ಅವ್ರುಗಳನ್ನ ನೋಡಿದ್ರೇನೆ ವಿಚಿತ್ರವಾಗಿ ಇರ್ತಾ ಇದ್ದಾರೆ. ಅವರ ನಿನ್ನ ಜೊತೆ ಸೇರಿ ಮಗುವನ್ನ ಚೆನ್ನಾಗಿ ನೋಡ್ಕೋತಾರೆ, ಒಳ್ಳೆ ಹುಚ್ಚು ರೀತಿ ಕಾಣ್ತಾ ಇರ್ತಾರೆ ಅವ್ರುಗಳು ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಮ್ಯಾಟ್, ಹೌದಮ್ಮ, ಅವರು ನೋಡೋದಕ್ಕೆ ಹುಚ್ಚು ರೀತಿ ಕಾಣ್ತಾರೆ ಅಷ್ಟೇ, ಆದ್ರೆ ಅವರು ತುಂಬಾ ಒಳ್ಳೆಯವರು. ಅದು ಮಾತ್ರ ಇಲ್ಲ, ಮ್ಯಾಡಿ ನನ್ನ ಮಗಳು, ನನ್ನ ಜೊತೆನೆ ಇರ್ಬೇಕು ಅವಳು, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ ನಮ್ಮ ಮ್ಯಾಟ್. ನೆಕ್ಸ್ಟ್ ದಿನ ನಮ್ಮ ಮ್ಯಾಟ್ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಅವರ ಬಾಸ್ ಅನ್ನ ಮೀಟ್ ಮಾಡಿ, ಈ ತರ ನಾನು ಮನೇಲೇ ಇದ್ದು ಕೆಲಸ ಮಾಡ್ತೀನಿ, ಸಪೋಸ್ ಏನಾದ್ರೂ ಮೀಟಿಂಗ್ ಎಮರ್ಜೆನ್ಸಿ ನಾನು ಆಫೀಸ್ಗೆ ಬರ್ಲೇಬೇಕು ಅಂತ ಇದ್ರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಆಫೀಸ್ಗೆ ಬರ್ತೀನಿ, ಓಕೆನಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬಾಸ್ ಕೂಡ ಓಕೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮ್ಯಾಟ್ ಮನೆಗೆ ಬರ್ತಾರೆ. ಮನೆಗೆ ಬಂದ್ರೆ ನಮ್ಮ ಮ್ಯಾಟ್ ಅವರ ತಾಯಿಯು ಲಿಜ್ ಅವರ ತಾಯಿಯು ಇಬ್ಬರು ಅವರವರ ಮನೆಗೆ ಹೊರಟಾಯ್ತು. ಇನ್ ಮುಂದೆ ನಮ್ಮ ಮ್ಯಾಟ್ ಕಂಪ್ಲೀಟ್ ಆಗಿ ಪಾಪವನ್ನು ನೋಡ್ಕೋಬೇಕಾಗಿರುತ್ತೆ. ನಮ್ಮ ಮ್ಯಾಟ್ ಅವರಿಗೆ ಒಬ್ಬರು ಫ್ರೆಂಡ್ ಇರ್ತಾರೆ, ಅವರ ಹೆಸರು ಜೋರ್ಡನ್. ಅವರು ಇಲ್ಲಿಯವರೆಗೂ ಮದುವೆನೇ ಆಗಿಲ್ಲ. ಸೊ ಅವರಿಗೆ ಮಕ್ಕಳು ಮಗು ಬಗ್ಗೆ ಏನುವೇ ಗೊತ್ತಿಲ್ಲ. ಇವಾಗ ಸ್ವಲ್ಪ ಕೊಬ್ಬಿಂದ ಚಿಪ್ಸ್ ಅನ್ನ ತಿನ್ಕೊಂಡೆ, ನಾನು ಈ ಚಿಪ್ಸ್ ಅನ್ನ ಮಗುವಿಗೆ ಕೊಡಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಜ್ಜಿ, ಲವ್ ಗಂಟ್ಲಲ್ಲಿ ಸಿಗಾಕೊಳ್ಳುತ್ತೆ ಕಣೋ ಕೋತಿ, ಹೋಗು ಮಗುವಿಗೆ ಏನಾದ್ರೂ ಆಟ ಆಡೋಕೆ ತಗೊಂಡು ಬಾ ಅಂತ ಕಳಿಸ್ತಾರೆ. ಜೋರ್ಡನ್ ಅಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿ ಲಿಜ್ ಅವರ ತಾಯಿ ನಮ್ಮ ಮ್ಯಾಟ್ ಅನ್ನ ಕರೆದು, ಮ್ಯಾಟ್ ನಾವಿವಾಗ ನಮ್ಮ ಮನೆಗೆ ಹೊರಡ್ತಾ ಇದೀವಿ, ಇನ್ ಮುಂದೆ ಏನಾದ್ರೂ ಮಗುವಿಗೆ ಪ್ರಾಬ್ಲಮ್ ಅಂದ್ರೆ ತಕ್ಷಣ ಮಗುವನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ಬೇಕು, ಆಯ್ತಾ? ಇದೇನೆ ನಮ್ಮ ಇಬ್ಬರ ಮಧ್ಯೆ ಇರುವ ಡೀಲ್ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಮ್ಯಾಟ್ ಕೂಡ ಸರಿ ಅಂತ ಹೇಳ್ತಾರೆ. ಆವಾಗ ಜೋರ್ಡನ್ ಅಲ್ಲಿಗೆ ಬರ್ತಾನೆ. ಕೈಯಲ್ಲಿ ಒಂದು ಮೀನಿನ ತೊಟ್ಟಿಯನ್ನ ಹಿಡ್ಕೊಂಡಿದ್ದಾನೆ. ಅದರಲ್ಲಿ ಒಂದು ಗೋಲ್ಡ್ ಫಿಶ್ ಇರ್ತಾ ಇದೆ. ಇದು ಹೇಗೆ ಓಕೆನಾ? ಮಗುವಿಗೆ ಗೋಲ್ಡ್ ಫಿಶ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಜೋರ್ಡನ್ ಹೇಳ್ಬೇಕಾದ್ರೆ, ನಾನು ಹೇಳ್ದೆ ಅಲ್ಲ ಮ್ಯಾಟ್, ನಿನ್ನ ಫ್ರೆಂಡ್ಸ್ ಎಲ್ಲ ಮೆಂಟ್ಲುಗಳು ಅಂತ. ಹೌದಮ್ಮ, ನಾನೇನು ಇಲ್ಲ ಅಂತ ಹೇಳಿಲ್ವಲ್ಲ, ಅವರೆಲ್ಲ ಮೆಂಟ್ಲುಗಳೇ. ಸರಿ ಬಾ ಜೋರ್ಡನ್, ನಾವು ಶಾಪಿಂಗ್ ಹೋಗೋಣ ಅಂತ ನಮ್ಮ ಮ್ಯಾಟ್ ಜೋರ್ಡನ್ ಅನ್ನ ಕರ್ಕೊಂಡು ಶಾಪಿಂಗ್ ಹೋಗ್ತಾರೆ. ಅಲ್ಲಿ ಮಗುವಿಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ಒಬ್ಬಳು ಕೆಲಸದ ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳನ್ನ ಪಿಕಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ನಮ್ಮ ಜೋರ್ಡನ್. ಇದನ್ನ ನೋಡುವ ನಮ್ಮ ಮ್ಯಾಟ್ ತುಂಬಾನೇ ಟೆನ್ಷನ್ ಆಗ್ಬಿಡ್ತಾರೆ. ಇವನನ್ನ ಏನಾದ್ರೂ ಮಾಡ್ಬೇಕಲ್ಲ ಅಂತ. ನೋಡಮ್ಮ, ಏನಮ್ಮ ಕೆಲಸದ ಹುಡುಗಿ, ಇಲ್ಲಿ ಕೊಟ್ಟಿದ್ಯಲ್ಲ ಕ್ರೀಮು, ಇದನ್ನ ಎಲ್ಲಿಗೆ ಹಾಕೋದು ಗೊತ್ತಾ? ಇದನ್ನ ಬ್ಯಾಕ್
ಅಲ್ಲಿ ಗಾಯ ಇದ್ರೆ ಅಲ್ಲಿಗೆ ಹಾಕ್ತಾರೆ. ಇಲ್ಲಿ ನಿಂತಿದ್ದಾನಲ್ಲ ನನ್ನ ಫ್ರೆಂಡ್ ಜೋರ್ಡನ್, ಇವನಿಗೆ ಬ್ಯಾಕ್ ಅಲ್ಲಿ ದೊಡ್ಡದಾಗಿ ಗಾಯ ಇರ್ತಾ ಇದೆ, ಅವನಿಗಾಗಿನೇ ಈ ಕ್ರೀಮ್ ಅನ್ನ ತಗೊಂಡಿರೋದು ನಾವು ಅಂತ ಹೇಳಿ ಅವನನ್ನ ಶೇಮ್ ಮಾಡ್ತಾರೆ ನಮ್ಮ ಮ್ಯಾಟ್. ಅಯ್ಯಯ್ಯೋ ಮೇಡಮ್, ಆ ರೀತಿ ಎಲ್ಲ ಏನೂ ಇಲ್ಲ, ತಪ್ಪು ತಿಳ್ಕೊಬೇಡಿ ನೀವು ಅಂತ ಜೋರ್ಡನ್ ಏನೇ ಹೇಳಿದ್ರು ಸರಿ, ಎಷ್ಟೇ ಹೇಳಿದ್ರು ಸರಿ, ಏನುವೆ ಕೆಲ್ಸಕ್ಕೆ ಆಗ್ಲಿಲ್ಲ. ಆ ಹುಡುಗಿ ಶಾಕ್ ಆಗ್ಬಿಟ್ಲು. ಮ್ಯಾಟ್ ಅವರ ತಾಯಿ, ಲಿಜ್ ಅವರ ತಾಯಿ ಎಲ್ಲರೂ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಅದೇ ತರ ಮ್ಯಾಟಿಗೆ ಬಾಯ್ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಟು ಬಿಡ್ತಾರೆ. ಇನ್ ಮುಂದೆ ಕಂಪ್ಲೀಟ್ ಆಗಿ ನಮ್ಮ ಮ್ಯಾಟೆ ಪಾಪವನ್ನ ಟೇಕ್ ಕೇರ್ ಮಾಡ್ಕೋಬೇಕಾಗಿರುತ್ತೆ. ಅದೇ ತರ ಅವರೆಲ್ಲ ಹೊರಟೋದ ಮೇಲೆ ಎಸ್, ಇನ್ ಮುಂದೆ ನಾನು ನನ್ನ ಮಗು ಮಾತ್ರನೇ ಅಂತ ತುಂಬಾನೇ ಖುಷಿ ಆಗ್ತಾರೆ ನಮ್ಮ ಮ್ಯಾಟ. ಮಗುವನ್ನ ಕೈಯಲ್ಲಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಹಾಗೆ ಪಾಪವನ್ನ ಕೈಯಲ್ಲಿ ಇಟ್ಕೊಂಡೆ ಬಿಯರನ್ನ ಹೊಡಿತಾರೆ. ಆಮೇಲೆ ಲೇಡೀಸ್ ಎಲ್ಲ ಮಗುವನ್ನ ಮುಂದೆ ಹಿಡ್ಕೊಳ್ಳೋದಕ್ಕಾಗಿ ಒಂದು ರೀತಿ ಡ್ರೆಸ್ ಅನ್ನ ಹಾಕುತ್ತಾರೆ ಅಲ್ವಾ, ಅದನ್ನ ಹಾಕೊಂಡು ನಮ್ಮ ಮ್ಯಾಟ್ ಕಾಮಿಡಿಯಾಗಿ ನಿಂತಿರ್ತಾನೆ. ನೀನೇನು ಕಾಮಿಡಿಯಾಗಿ ಕಾಣಿಸ್ತಾ ಇಲ್ಲ ಕಣೋ, ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಅಂತ ಜೋರ್ಡನ್ ಬೇರೆ ಕೀ ಕೊಟ್ಟು ಇನ್ನ ಜಾಕಿ ಹತ್ತಿಸ್ತಾನೆ ನಮ್ಮ ಮ್ಯಾಟಿಗೆ. ಆಮೇಲೆ ಮ್ಯಾಟ್ ಅವರ ಇನ್ನೊಬ್ಬರು ಫ್ರೆಂಡ್, ಅವರ ಹೆಸರು ಆಸ್ಕರ್. ಇವರು ಮೂವರು ಸೇರಿ ಮಗುವನ್ನ ಕಾರಿಗೆ ತಗೊಂಡು ಬರೋಷ್ಟ್ರಲ್ಲಿ ಅಷ್ಟೇ ಪಾಪ ಇವರ ಎಲ್ಲರಿಗೂ ಜೀವನೇ ಹೋಗ್ಬಿಡ್ತು. ಆಮೇಲೆ ನಮ್ಮ ಮ್ಯಾಟು ಮಗುವಿಗೆ ನೈಲ್ ಎಲ್ಲ ಕಟ್ ಮಾಡಿ ಬಿಡ್ತಾರೆ. ಇವರೆಲ್ಲರೂ ಸೇರಿ ಬ್ಯಾಸ್ಕೆಟ್ ಬಾಲ್ ಅನ್ನ ಆಟ ಆಡ್ತಾರೆ. ಮಗು ಅಳೋ ಸದ್ದು ಏನಾದ್ರೂ ಕೇಳ್ಬಿಟ್ರೆ ಅಷ್ಟೇ ಇವರೆಲ್ಲರೂ ಮ್ಯಾಚ್ ಅನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟು ಮಗು ಹತ್ರ ಓಡಿ ಬಂದ್ಬಿಡ್ತಾರೆ. ಆಮೇಲೆ ಅಳ್ತಾ ಇರುವ ಮಗುವಿಗೆ ಚೆನ್ನಾಗಿ ಬಿಸಿ ನೀರಲ್ಲಿ ಪೌಡರ್ ಅನ್ನ ಮಿಕ್ಸ್ ಮಾಡಿ ಕೊಡ್ತಾರೆ. ಆಮೇಲೆ ಕೆಲಸವನ್ನೆಲ್ಲ ಮುಗಿಸ್ಬಿಟ್ಟು ಕಾರಿಗೆ ಬರ್ತಾರೆ. ಒಂದು ದಿನ ಹೀಗೆ ಮಗುವನ್ನ ಮರ್ತು ಬಿಟ್ಟು ಕಾರ್ ಹತ್ತಿ ಇವರೆಲ್ಲ ಹೊರಟು ಬಿಟ್ಟಿರ್ತಾರೆ. ನಂತರ ನೆನಪಾಗಿ ಮಗುವನ್ನ ಓಡಿ ಬಂದು ತಗೋತಾರೆ ನಮ್ಮ ಮ್ಯಾಟ್. ಈ ಮ್ಯಾಟ್ ಕೆಲಸ ಮಾಡ್ಬೇಕಾದ್ರೂ ಕೂಡ ಮಗುವನ್ನ ಕೈಯಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ. ಒಂದು ದಿನ ಪಾಪವನ್ನ ಚೆನ್ನಾಗಿ ರೆಡಿ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಗುವನ್ನ ನೋಡೋರು ಎಲ್ಲರೂ ವಾವ್, ಪಾಪು ತುಂಬಾ ಕ್ಯೂಟ್ ಆಗಿದೆ, ಇದರ ತಾಯಿ ಎಲ್ಲಿ ಅಂತ ಕೇಳ್ತಾರೆ. ನಮ್ಮ ಲಿಜ್ ಅವರು ತೀರೋಗ್ಬಿಟ್ಟಿರೋ ವಿಷಯವನ್ನ ಹೇಳೋದಕ್ಕೆ ನಮ್ಮ ಮ್ಯಾಟಿಗೆ ಇಷ್ಟ ಇಲ್ಲ. ಆದ್ರಿಂದ ಮ್ಯಾಟ್ ಅವರು ನಾಸಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವಾಗ ಪ್ರೆಸೆಂಟ್ ಟೈಮ್ ಅಲ್ಲಿ ಸ್ಪೇಸ್ ಅಲ್ಲಿ ಇರ್ತಾ ಇದ್ದಾರೆ ಅಂತ ಸುಳ್ಳಾಗಿ ಹೇಳ್ತಾ ಇರ್ತಾನೆ ನಮ್ಮ ಮ್ಯಾಟ್. ಆಮೇಲೆ ಮಗುವಿಗೆ ಡೈಪರ್ ಅನ್ನು ಚೇಂಜ್ ಮಾಡ್ಬಿಟ್ಟು ಅದನ್ನ ಡಸ್ಟ್ ಬಿನ್ ಗೆ ಹಾಕ್ಬೇಕು ಡೈರೆಕ್ಟ್ ಆಗಿ. ಆದ್ರೆ ನಮ್ಮ ಮ್ಯಾಟ್ ಏನೋ ಬಾಸ್ಕೆಟ್ ಬಾಲ್ ದೊಡ್ಡ ಪ್ಲೇಯರ್ ರೀತಿ ಪಾಕೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಹಾಗೇನೆ ಡೈಲಿ ಮಾಡ್ತಾ ಇರ್ತಾರೆ. ಅದೇ ತರ ಒಂದು ದಿನ ಡೈಪರ್ ಅನ್ನ ಮಗುವಿಗೆ ಚೇಂಜ್ ಮಾಡ್ಬಿಟ್ಟು ಅದನ್ನ ತಗೊಂಡು ಪಾಕೆಟ್ ಮಾಡೋಣ ಅನ್ಕೋಬೇಕಾದ್ರೆ ಅದು ಮಿಸ್ ಆಗಿ ಗೋಡೆಗೆ ಹೊಡೆದು ಮೆತ್ಕೊಳ್ಳುತ್ತೆ, ಗೋಡೆನೆ ನಾಶ ಆಗ್ಬಿಡುತ್ತೆ. ಯಾವಾಗ್ಲೂ ನಮ್ಮ ಮ್ಯಾಟ್ ಅವರ ಮಗುವಿಗೆ 2 ಕಿಸ್ ಅನ್ನ ಕೊಡ್ತಾ ಇರ್ತಾರೆ, ಒಂದು ತಂದೆ ಅವರದ್ದು, ಇನ್ನೊಂದು ಅವರ ತಾಯಿ ಅವರದ್ದು ಅಂತ ಕೊಡ್ತಾ ಇರ್ತಾರೆ. ಅದೇ ತರ ನಮ್ಮ ಮ್ಯಾಟ್ ಲಿಜ್ ಅವರ ಮೆಮೋರಿಯಲ್ ಗೆ ಹೋಗಿ ಡೈಲಿ ಫ್ಲವರ್ಸ್ ಅನ್ನು ಇಡ್ತಾ ಇರ್ತಾರೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ರಾತ್ರಿ ಅಳೋದಕ್ಕೆ ಶುರು ಮಾಡಿದ ಮಗು ಅಳ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಮ್ಯಾಟ್ ಎಚ್ಚರಿಯಾಗಿ ಎದ್ದು ಏನಕ್ಕೆ ಅಳ್ತಾ ಇದೆಯಾ, ಪ್ಲೀಸ್ ನನ್ನನ್ನ ನಿದ್ದೆ ಮಾಡೋಕೆ ಬಿಡು, ಪ್ಲೀಸ್ ಅಳೋದನ್ನ ಸ್ಟಾಪ್ ಮಾಡು, ನಿಲ್ಲಿಸು, ನನ್ನನ್ನ ಮಲ್ಗೋಕೆ ಬಿಡು, ಬೇಕಾದ್ರೆ ನಾನು ನಿನ್ನ ಕಾಲಿಗೆ ಕೂಡ ಬೀಳ್ತೀನಿ ಅಂತ ಮಗುವಿನ ಕಾಲಿಗೆ ಕೂಡ ಬಿದ್ದಾಯ್ತು. ಆದ್ರೆ ಮಗು ಅಳೋದನ್ನ ಸ್ಟಾಪ್ ಮಾತ್ರ ಮಾಡ್ಲಿಲ್ಲ. ತಕ್ಷಣ ನಮ್ಮ ಮ್ಯಾಟ್ ಅವರ ತಾಯಿಗೆ ಕಾಲ್ ಮಾಡಿ, ಅಮ್ಮ ಮಗು ಅಳೋದನ್ನ ಸ್ಟಾಪ್ ಮಾಡ್ತಾನೆ ಇಲ್ಲ ಅಮ್ಮ, ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದೆ, ತಿನ್ನೋಕೆ ಕೊಟ್ಟಾಯ್ತು, ಡೈಪರ್ ಅನ್ನ ಕೂಡ ಚೇಂಜ್ ಮಾಡಾಯ್ತು, ಆದ್ರೂ ಕೂಡ ಮಗು ಅಳೋದನ್ನ ಸ್ಟಾಪ್ ಮಾಡ್ತಾನೆ ಇಲ್ಲ ಅಮ್ಮ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ, ಹೌದಾ, ಹಾಗಾದ್ರೆ ಮ್ಯಾಟ್ ನೀನು ಒಂದು ಸಾಂಗ್ ಅನ್ನ ಹಾಡಪ್ಪ, ಅದನ್ನ ಕೇಳಿ ಮಗು ಮಲಗುತ್ತೆ ಅಂತ ಹೇಳ್ಬೇಕಾದ್ರೆ ಅದೇ ತರ ನಮ್ಮ ಮ್ಯಾಟ್ ಕೂಡ ಹಾಡನ್ನ ಹೇಳಿ ಮಗುವನ್ನ ನಿದ್ದೆ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಸಾರಾಯಿ ಸೀಸೆಯಲ್ಲಿ, ಅಯ್ಯೋ ದೇವ್ರೆ, ನಮ್ಗೆ ಬಾಯಿ ತೆಗೆದ್ರೇನೆ ಸಾರಾಯಿ ಗಿರಾಯಿ ಅಂತಾನೆ ಬರುತ್ತಲ್ಲ ಅಂತ ನಮ್ಮ ಮ್ಯಾಟ್ ಅವರ ಫ್ರೆಂಡ್ಸ್ ಅನ್ನ ಆಸ್ಕರ್ ಮತ್ತೆ ಜೋರ್ಡನ್ ಅನ್ನ ಕರ್ಕೊಂಡು ಬಂದು ಹಾಡ್ ಆಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರಿಬ್ಬರು ನಾರ್ಮಲ್ ಪರ್ಸನ್ಸ್ ರೀತಿ ಇಲ್ಲ, ಅವರಿಬ್ಬರು ಹುಚ್ಚರು. ಇವರು ಮೂವರು ಸೇರಿ ಮಗುವನ್ನ ಮಲಗಿಸೋದಕ್ಕಾಗಿ ಎಂತಹ ಸಾಂಗ್ ಅನ್ನ ಹಾಡ್ತಾರೆ ಅಂದ್ರೆ, ಐ ಲವ್ ಯು, ಐ ಲವ್ ಯು, ಈ ರೀತಿ ಹಾಡನ್ನ ಹೇಳ್ಬೇಕಾದ್ರೂ ಕೂಡ ಮಗು ಮಲಗ್ತಾನೆ ಇಲ್ಲ, ಅಳ್ತಾನೆ ಇದೆ. ಸೊ ಬೇರೆ ದಾರಿನೇ ಇಲ್ಲ. ಹೊಸದಾಗಿ ಮಗುವಾಗಿರುವ ತಾಯಿಂದರು ಎಲ್ಲರಿಗೂ ಒಂದು ಗ್ರೂಪ್ ಇದೆ, ಆ ಗ್ರೂಪಿಗೆ ಹೋಗಿ ಜಾಯ್ನ್ ಆಗ್ತಾರೆ ನಮ್ಮ ಮ್ಯಾಟ್. ಪ್ಲೀಸ್ ಲೇಡೀಸ್ ನನಗೆ ಹೆಲ್ಪ್ ಮಾಡಿ, ನನ್ನ ಮಗು ಅಳ್ತಾನೆ ಇದೆ, ಸ್ಟಾಪ್ ಮಾಡ್ತಾನೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ ಅಲ್ಲಿರುವ ಲೇಡಿ ಒಬ್ಬರು, ಸಾರಿ ಇದು ತಾಯಂದಿರಿಗೆ ಮಾತ್ರನೇ ಇರುವ ಗ್ರೂಪ್ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮ್ಯಾಟ್, ಅದಕ್ಕೆ ಏನು, ನನ್ನ ಮಗು ಎಲ್ಲ ಮಗು ರೀತಿ ತಾನೇ ಇರ್ತಾ ಇದೆ, ತಿನ್ನುತ್ತೆ, ಮೋಷನ್ ಹೋಗುತ್ತೆ, ಅಳುತ್ತೆ, ಮಲಗುತ್ತೆ, ಎದ್ದೇಳುತ್ತೆ, ತಿನ್ನುತ್ತೆ, ಮೋಷನ್ ಹೋಗುತ್ತೆ, ಅಳುತ್ತೆ, ಅಯ್ಯೋ ದೇವ್ರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಟಯರ್ಡ್ ಆಗ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಆವಾಗ್ಲೇ ಅಲ್ಲಿರೋರು ಒಂದು ಐಡಿಯಾವನ್ನು ಕೊಡ್ತಾರೆ ನಮ್ಮ ಮ್ಯಾಟಿಗೆ. ಸೌಂಡ್, ಮಗುವಿಗೆ ಸದ್ದು ಕೇಳ್ತಾನೆ ಇದ್ರೆ ಅದು ಅಳ್ತಾ ಇರೋದನ್ನ ಸ್ಟಾಪ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೇಕಾದ್ರೆ ಸರಿ ಓಕೆ ಇದನ್ನ ಟ್ರೈ ಮಾಡಿ ನೋಡೋಣ ಅಂತ ನಮ್ಮ ಮ್ಯಾಟ್ ಆವತ್ತು ರಾತ್ರಿನೇ ಮಗುವನ್ನ ಮಲಗಿಸ್ಬಿಟ್ಟು ಒಂದು ವ್ಯಾಕ್ಯೂಮ್ ಕ್ಲೀನರ್ ಅನ್ನು ತಂದು ಅದನ್ನ ಆನ್ ಮಾಡಿ ಬಿಟ್ಬಿಡ್ತಾರೆ. ಅದರಿಂದ ಬರುವ ಸದ್ದನ್ನ ಕೇಳಿ ಅಳ್ತಾ ಇರುವ ಮಗು ಅಳೋದನ್ನೇ ಸ್ಟಾಪ್ ಮಾಡಿ ಬಿಡುತ್ತೆ. ಓ ಮೈ ಗಾಡ್, ಮಗು ಅಳೋದನ್ನೇ ಸ್ಟಾಪ್ ಮಾಡಿ ಬಿಟ್ಬಿಟ್ಟಿದೆ ಯೇ ಅಂತ ಏನೋ ದೊಡ್ಡ ಸಾಧನೆ ಮಾಡಿದ ರೀತಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ನಮ್ಮ ಮ್ಯಾಟ್. ನೆಕ್ಸ್ಟ್ ದಿನ ಆಫೀಸ್ ಅಲ್ಲಿ ದೊಡ್ಡ ಮೀಟಿಂಗ್ ನಡೀತಾ ಇರುತ್ತೆ. ಆವಾಗ ಹೊರಗಡೆ ಇರುವ ಮಗು ಅಳುವ ಸದ್ದನ್ನ ಕೇಳಿದ ತಕ್ಷಣ ನಮ್ಮ ಮ್ಯಾಟ್ ಅಷ್ಟು ದೊಡ್ಡ ಮೀಟಿಂಗ್ ಅನ್ನು ಅರ್ಧದಲ್ಲೇ ಬಿಟ್ಬಿಟ್ಟು ಓಡಿ ಹೊರಗಡೆ ಬಂದ್ಬಿಡ್ತಾರೆ. ಮ್ಯಾಡಿ ಅಳೋದನ್ನೇ ಸ್ಟಾಪ್ ಮಾಡ್ತಾ ಇಲ್ಲ. ಸೊ ಅಲ್ಲಿರುವ ಒಂದು ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಆನ್ ಮಾಡಿ ಬಿಡ್ಬೇಕಾದ್ರೆ ಆ ಸದ್ದನ್ನ ಕೇಳಿ ಆಫೀಸ್ ಅಲ್ಲಿ ಇರೋರ ಕೈಯಲ್ಲಿ ಯಾರ ಕೈಯಲ್ಲೂ ಕೆಲಸನೇ ಮಾಡೋಕೆ ಆಗ್ತಾ ಇಲ್ಲ, ಅಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಆವಾಗಲೇ ಅಲ್ಲಿರೋರು ನಮ್ಮ ಮ್ಯಾಟ್ ಹತ್ರ ಫೋನ್ ಅಲ್ಲಿ ವೈಟ್ ನಾಯ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡಿ ಅದನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅದೇ ತರ ಮಾಡ್ಬೇಕಾದ್ರೆ ಮಗು ಇವಾಗ ಚೆನ್ನಾಗಿ ಮಲಗ್ಬಿಡುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಸ್ಕಿನ್ ಅನ್ನ ಮಗು ಚೆನ್ನಾಗಿ ಫೀಲ್ ಮಾಡ್ಬಿಟ್ರೆ
ಅಳೋದೇ ಇಲ್ಲ, ಸ್ಟಾಪ್ ಮಾಡಿ ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಮ್ಯಾಟ್ ಅವರ ಮೀಟಿಂಗ್ ಅನ್ನ ಹೇಗೆ ಅಟೆಂಡ್ ಮಾಡ್ತಾರೆ ಅಂದ್ರೆ ಶರ್ಟ್ ಗುಂಡಿಗೆಯನ್ನ ಬಿಚ್ಚಿಬಿಟ್ಟು ಒಂದು ಕೈಯನ್ನು ಹೊರಗಡೆ ಹಾಕಿ ಶೋಲ್ಡರ್ ಮೇಲೆ ಮಗುವನ್ನ ಚಾಚ್ಕೊಂಡು ಇನ್ನೊಂದು ಕೈಯಲ್ಲಿ ಫೋನ್ ಅನ್ನ ಹಿಡಿದು ಅದರಲ್ಲಿ ವೈಟ್ ನಾಯ್ಸ್ ಅಪ್ಲಿಕೇಶನ್ ಅನ್ನ ಪ್ಲೇ ಮಾಡಿ ಬಿಟ್ಬಿಟ್ಟು ಮೀಟಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾರೆ, ಮುಂದುವರಿಸ್ತಾರೆ. ಇದನ್ನ ನೋಡುವ ಬಾಸ್ ಟೆನ್ಷನ್ ಆದ್ರೂ ಕೂಡ ಆದ್ರೆ ಮೀಟಿಂಗ್ ಅನ್ನ ಅಟೆಂಡ್ ಮಾಡೋರು ಎಲ್ಲರೂ ನಮ್ಮ ಮ್ಯಾಟ್ ಅನ್ನು ತುಂಬಾನೇ ಅಪ್ರಿಶಿಯೇಟ್ ಮಾಡಿ ಮಾತಾಡ್ತಾರೆ. ಸೊ ಆದ್ರಿಂದ ಬಾಸ್ ಅವರು ನಮ್ಮ ಮ್ಯಾಟ್ ಅನ್ನ ಏನು ಮಾಡಲ್ಲ, ಯಾವಾಗ್ಲೂ ಮಗು ಅಂತ ಮಗುವಿಗೆ ಫುಲ್ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕಾಗಿದೆ ಅಂತ ಒಂದು ಬೇಬಿ ಸೀಟರ್ ಅನ್ನ ಮಗುವಿಗೆ ಅರೇಂಜ್ ಮಾಡಿ ಬಿಟ್ಬಿಟ್ಟು ಸ್ವಲ್ಪ ಜಾಲಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತಾರೆ ಮ್ಯಾಟ್. ಅದೇ ರೀತಿ ಬೇಬಿ ಸೀಟರ್ ಮಗುವನ್ನ ಮೇಲ್ಗಡೆ ತಗೊಂಡಿದ್ದ ತಕ್ಷಣ ಲೂ 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 ಅಂತ ಹೇಳ್ತಾರೆ. ಅದೇ ತರ ನಮ್ಮ ಮ್ಯಾಟ್ ಕೂಡ ರಿಪೀಟ್ ಮಾಡಿ ಟ್ರೈ ಮಾಡ್ತಾರೆ, ಲೂ 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 ಲೂ. ಆಮೇಲೆ ಸ್ವಲ್ಪ ಜಾಲಿಯಾಗಿರೋಣ ಅಂತ ಜೋರ್ಡನ್ ಅನ್ನ ಕರ್ಕೊಂಡು ಪಬ್ಬಿಗೆ ಹೋಗ್ತಾರೆ ನಮ್ಮ ಮ್ಯಾಟ್. ಅಲ್ಲಿ ತುಂಬಾ ಹುಡುಗಿಯರು ಓಡಾಡ್ತಾ ಇರ್ತಾರೆ. ಅದನ್ನ ನೋಡುವ ಜೋರ್ಡನ್, ಲೋ ಮ್ಯಾಟ್, ಇದರಲ್ಲಿ ಯಾರನ್ನಾದ್ರೂ ಒಂದು ಹುಡುಗಿನ ಹುಷಾರ್ ಮಾಡ್ಕೊಳ್ಳೋ ಅಂತ ಹೇಳ್ಬೇಕಾದ್ರೆ ನಮ್ಮ ಮ್ಯಾಟ್ ಅವರ ಮನಸ್ಸು ಕೇಳ್ತಾನೆ ಇಲ್ಲ. ಯಾಕೆ ಅಂದ್ರೆ ಅವರು ಯಾವಾಗ್ಲೂ ಪ್ರೀತಿಸ್ತಾ ಇರೋದು ಲಿಜಾ ಅವರನ್ನ ಮಾತ್ರನೇ. ಕನಸಲ್ಲಿ ಕೂಡ ಅವರು ಯಾವ ಹುಡುಗಿಯ ಬಗ್ಗೆನೂ ಯೋಚನೆ ಕೂಡ ಮಾಡಿ ನೋಡಲ್ಲ. ಆಮೇಲೆ ಮ್ಯಾಟ್ ಮನೆಗೆ ಬಂದ್ಬಿಡ್ತಾರೆ. ರಾತ್ರಿ ಪೂರ್ತಿ ಲಿಜಾ ಅವರಿಗೆ ಕೊಟ್ಟಿದ್ದ ನೆಕ್ಲೆಸ್ ಅನ್ನೇ ನೋಡ್ತಾ ಇರ್ತಾರೆ. ಅದನ್ನು ನೋಡ್ತಾನೆ ಇರ್ಬೇಕಾದ್ರೆ ಮದುವೆ ಆಗಿದ್ದ ಹೊಸದ್ರಲ್ಲಿ ಲಿಜಾ ಅವರ ಕೈಯನ್ನ ಹಿಡ್ಕೊಂಡು ರೋಡ್ ಅಲ್ಲಿ ನಡೆದು ಬಂದಿದ್ದ ವಿಷಯವೇ ಫ್ಲಾಶ್ ಆಗ್ತಾನೆ ಇರುತ್ತೆ ನಮ್ಮ ಮ್ಯಾಟ್ ಅವರಿಗೆ. ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ಬೇಕಾದ್ರೆ ನಿನ್ನೆ ನಡೆದಿರುವ ವಿಷಯ ರೀತಿ ಅವರಿಗೆ ಫೀಲ್ ಆಗುತ್ತೆ. ಹಾಗೆ ದಿನಗಳು ಕಳೆಯುತ್ತೆ. ಹೀಗೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಲಿಜಾ ಅವರ ತಾಯಿ ಮನೆ ಒಳಗಡೆ ಬರ್ತಾರೆ. ಏನು ನೀವು ಸಡನ್ ಆಗಿ ಬಂದಿದ್ದೀರಾ ಅಂತ ಮ್ಯಾಟ್ ಕೇಳ್ಬೇಕಾದ್ರೆ, ನಿನಗೆ ಗೊತ್ತಿಲ್ವಾ ಇವತ್ತು ಡಾಕ್ಟರ್ ಮ್ಯಾಡಿಯ ಹೆಲ್ತ್ ಬಗ್ಗೆ ಚೆಕ್ಅಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಇವಾಗ ಮಗು ಹೆಲ್ತಿ ಆಗಿದ್ರೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಆದ್ರೆ ಮಗು ವೀಕ್ ಆಗಿದೆ, ಸರಿಯಾದ ಟೈಮ್ಗೆ ಊಟ ಕೊಡೋದಿಲ್ಲ ಅನ್ನೋ ವಿಷಯ ಮಾತ್ರ ಲಿಜ್ ಅವರ ತಾಯಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ ಸಾಕು, ಅವರ ಜೊತೆಗೇನೆ ಮ್ಯಾಡಿಯನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದೇ ತರ ಡಾಕ್ಟರ್ ಬರ್ತಾರೆ, ಮ್ಯಾಡಿಯನ್ನ ಚೆಕ್ ಮಾಡಿ ನೋಡ್ತಾರೆ. ಅವಳು ಬೆಳ್ಕೊಂಡಿದ್ದಾಳೆ, ಅದು ಮಾತ್ರ ಇಲ್ಲ, ತುಂಬಾ ಸ್ಟ್ರಾಂಗ್ ಆಗಿರ್ತಾ ಇದ್ದಾಳೆ, ಹೆಲ್ತಿ ಆಗಿರ್ತಾ ಇದ್ದಾಳೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಗು ತಾಯಿಯ ಹಾಲನ್ನ ಕುಡಿದಿದ್ದ ರೀತಿನೇ ತುಂಬಾ ಸ್ಟ್ರಾಂಗ್ ಆಗಿ ಹೆಲ್ತಿ ಆಗಿರ್ತಾ ಇದ್ದಾಳೆ ಅಂತ ಡಾಕ್ಟರೇ ಹೇಳ್ತಾರೆ. ಇದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಮ್ಯಾಟ್ ತುಂಬಾನೇ ಖುಷಿ ಆಗ್ತಾರೆ. ಆವಾಗ ಲಿಜಾ ಅವರ ತಾಯಿ, ಸರಿ ಮಗುವನ್ನ ನೀನು ಚೆನ್ನಾಗೇ ನೋಡ್ಕೋತಾ ಇದೀಯಾ, ಆದ್ರೂ ಪರವಾಗಿಲ್ಲ, ಮಗುವನ್ನ ಕರ್ಕೊಂಡು ಸ್ವಲ್ಪ ದಿನ ಬಂದು ನಮ್ಮ ಮನೆಯಲ್ಲಿ ಇದ್ದು ಬಾ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮ್ಯಾಟ್ ಕೂಡ ಸರಿ ಅಂತ ಮಗುವನ್ನ ಕರ್ಕೊಂಡು ಹೊರಡ್ತಾರೆ. ಫ್ಲೈಟ್ ಅಲ್ಲಿ ಪಾಪವನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಒಬ್ಬರು ಪ್ಯಾಸೆಂಜರ್ ಇರ್ತಾ ಇದ್ದಾರೆ. ಅವರು ಪಾಪವನ್ನ ನೋಡಿದ ತಕ್ಷಣ, ವಾವ್, ಮಗು ತುಂಬಾನೇ ಕ್ಯೂಟ್ ಆಗಿರ್ತಾ ಇದೆಯಲ್ಲ ಅಂತ ಮುದ್ದು ಮಾಡೋಣ ಅಂತ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ನಮ್ಮ ಮ್ಯಾಡಿ ವಾಮಿಟ್ ಮಾಡಿ ಬಿಡ್ತಾಳೆ ಅವರ ಮೇಲೆ. ಅಷ್ಟೇ ಕೊಳ್ಕಾಗೋಯ್ತು ಅವರ ಶರ್ಟ್ ಎಲ್ಲ. ಆಮೇಲೆ ಕೊನೆಗೆ ಹೇಗೋ ಊರಿಗೆ ಬಂದಾಯ್ತು. ಅಲ್ಲಿ ಲಿಜಾ ಅವರ ತಾಯಿ ಇರ್ತಾ ಇದ್ದಾರೆ. ಮಗುವನ್ನ ಕೈಗೆ ತಗೊಂಡು ತುಂಬಾನೇ ಖುಷಿ ಪಡ್ತಾರೆ. ಈ ಮ್ಯಾಡಿ ಬಂದಿದ್ದನ್ನ ಎಲ್ಲರೂ ಸೇರಿ ಒಂದು ಫೆಸ್ಟಿವಲ್ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ. ಇವಾಗ ಮ್ಯಾಟ್ ಲಿಜಾ ಅವರ ಮನೆಯಲ್ಲಿ ತಾನೇ ಇರ್ತಾ ಇದ್ದಾರೆ. ಅಂದ್ರೆ ನಮ್ಮ ಲಿಜಾ ಅವರು ಚಿಕ್ಕ ವಯಸ್ಸಿನಲ್ಲಿ ಇಲ್ಲೇನೆ ಬೆಳೆದಿರ್ತಾರೆ. ಹಾಗೆ ಲಿಜಾ ಅವಳ ಬೆಡ್ರೂಮ್ ಗೆ ಹೋಗ್ತಾರೆ. ಲಿಜ್ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಅಪ್ಸೆಟ್ ಆಗ್ತಾನೆ ನಮ್ಮ ಹೀರೋ. ಆಮೇಲೆ ಮಗುವನ್ನ ತಗೊಂಡು ಮತ್ತೆ ಅವರ ಮನೆಗೆನೆ ರಿಟರ್ನ್ ಆಗ್ತಾರೆ ಮ್ಯಾಟ್. ಹೀಗೆ ವರ್ಷಗಳು ಕಳೆಯುತ್ತೆ. ಇವಾಗ ಮ್ಯಾಡಿ ಚೆನ್ನಾಗಿ ಬೆಳ್ಕೊಬಿಟ್ಟಿದ್ದಾಳೆ. ಡ್ಯಾಡಿ ಬೇಗ ಇದ್ದಾಳೆ, ಸ್ಕೂಲ್ಗೆ ಟೈಮ್ ಆಯ್ತು ಅಂತ ಎಬ್ಬಿಸ್ತಾಳೆ. ಆಮೇಲೆ ನಮ್ಮ ಮ್ಯಾಟ್ ಎದ್ದು ಮಗಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಅವಳಿಗೆ ತಲೆಯನ್ನ ಬಾಚಿ ಒಂದು ಹೇರ್ ಸ್ಟೈಲ್ ಅನ್ನ ಕೊಡೋಷ್ಟ್ರಲ್ಲಿ ಪಾಪ ನಮ್ಮ ಹುಡುಗ ಅಯ್ಯೋ ರಾಮ 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 ಸಾಕಾಗ್ಬಿಡುತ್ತೆ ನಮ್ಮ ಮ್ಯಾಟಿಗೆ. ಅವನಿಗೆ ಸರಿಯಾಗಿ ಒಂದು ಜಡೆಯನ್ನ ಕೂಡ ಹಾಕೋಕೆ ಬರ್ತಾ ಇಲ್ಲ. ಅಯ್ಯೋ ಡ್ಯಾಡಿ, ನನ್ನ ತಲೆಯನ್ನ ಏನನ್ನ ಮಾಡಿ ಇಟ್ಟಿದ್ದೀರಾ ನೀವು? ಹೇ ಮಗಳೇ, ಇದು ಹೊಸ ಹೇರ್ ಸ್ಟೈಲ್, ನಿನಗೆ ಗೊತ್ತಿಲ್ವಾ? ಅಯ್ಯೋ ಅಪ್ಪ, ಚೆನ್ನಾಗೇ ಇಲ್ಲಪ್ಪ, ಚೇಂಜ್ ಮಾಡಿ ಅಂತ ಕೇಳ್ಕೋಬೇಕಾದ್ರೆ ನಂತರವೇ ಹೇರ್ ಸ್ಟೈಲ್ ನ ಕರೆಕ್ಟ್ ಆಗಿ ಮಾಡಿ ಕೊಡ್ತಾನೆ ನಮ್ಮ ಮ್ಯಾಟ್. ಮ್ಯಾಡಿ ಓದುವ ಸ್ಕೂಲ್ ಅಲ್ಲಿ ಹುಡುಗಿರು ಎಲ್ಲರೂ ಸ್ಕರ್ಟ್ ಅನ್ನೇ ಹಾಕೋಬೇಕು. ಆದ್ರೆ ನಮ್ಮ ಮ್ಯಾಟ್ ಮ್ಯಾಡಿಗೆ ಯಾವಾಗ್ಲೂ ಪ್ಯಾಂಟ್ ಅನ್ನೇ ಹಾಕಿ ಕಳಿಸ್ತಾರೆ. ಇಡೀ ಸ್ಕೂಲ್ ಅಲ್ಲೇ ಪ್ಯಾಂಟ್ ಅನ್ನ ಹಾಕೊಂಡು ಬರುವ ಒಂದೇ ಒಂದು ಹುಡುಗಿ, ಅದು ನಮ್ಮ ಮ್ಯಾಡಿನೇ. ಆಮೇಲೆ ಸ್ಕೂಲ್ ಮುಗಿದು ಮನೆಗೆ ಬಂದ ಮೇಲೆ ಮ್ಯಾಡಿ, ಮ್ಯಾಟ್, ಜೋರ್ಡನ್, ಆಸ್ಕರ್ ಇವರು ಎಲ್ಲರೂ ಸೇರಿ ಇಸ್ಪೇಟ್ ಅನ್ನ ಆಟ ಆಡ್ತಾರೆ. ಹಣವನ್ನೆಲ್ಲ ಬೆಡ್ ಕಟ್ಟಲ್ಲ, ಕೇಕ್ಸ್, ಕುಕ್ಕೀಸ್, ಚಾಕ್ಲೇಟ್ಸ್ ಇಂಥವನ್ನೇ ಬೆಡ್ಡಿಂಗ್ ಅನ್ನ ಕಟ್ಟಿ ಆಟ ಆಡ್ತಾರೆ. ಯಾವಾಗ್ಲೂ ಮ್ಯಾಡಿನೇ ಗೆಲ್ತಾಳೆ. ಇವರು ಎಲ್ಲರೂ ಪ್ಲಾನ್ ಮಾಡಿ ಮ್ಯಾಡಿಯನ್ನೇ ಗೆಲ್ಲಿಸ್ತಾ ಇರ್ತಾರೆ. ಯಾಕೆ ಅಂದ್ರೆ ಮ್ಯಾಡಿ ಅವು ಎಲ್ಲವನ್ನು ತಿನ್ಬೇಕು ಅಂತ. ಹೀಗೆ ಲೈಫ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಬರ್ಡೇ ಪಾರ್ಟಿಯಲ್ಲಿ ಒಂದು ಹುಡುಗಿಯನ್ನ ಹೊಸದಾಗಿ ಮೀಟ್ ಆಗ್ತಾರೆ ನಮ್ಮ ಮ್ಯಾಟ್. ಆ ಹುಡುಗಿ ಹೆಸರು ಕೂಡ ಲಿಜಾ. ಯಾಕೋ ಏನೋ ಗೊತ್ತಿಲ್ಲ, ಆ ಹುಡುಗಿಯನ್ನು ತುಂಬಾನೇ ಇಷ್ಟ ಆಗ್ತಾ ಇದೆ ನಮ್ಮ ಮ್ಯಾಟಿಗೆ. ಹೌದು, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನಾ ಆನಿಮೇಟರ್ ಕೆಲಸ ಮಾಡ್ತಾ ಇದ್ದೀನಿ. ಆನಿಮೇಷನ್ ಅಲ್ಲಿ ಏನು ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತಿಲ್ವಾ, ಇವಾಗ ಟಿವಿಯಲ್ಲಿ ತುಂಬಾ ಫೇಮಸ್ ಆಗಿ ಹೋಗ್ತಾ ಇದೆಯಲ್ಲ ಕಾರ್ಟೂನ್, ಆ ಕಾರ್ಟೂನ್ ಅನ್ನ ಮಾಡ್ತಾ ಇರೋದೇ ನಾನೇ. ಓ, ಆ ಕಾರ್ಟೂನ್ ಅನ್ನ ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ನೋಡ್ತಾಳೆ. ಏನು, ಆ ಕಾರ್ಟೂನ್ ಅನ್ನ ನಿಮ್ಮ ಮಗಳು ನೋಡ್ತಾಳ? ಅದು ಆ ರೀತಿಯ ಕಾರ್ಟೂನ್, ಒಂದ್ ತರದ ಕಾರ್ಟೂನ್. ಏನನ್ನ ಹೇಳ್ತಾ ಇದ್ದೀರಾ? ಹೌದು, ಅದರಲ್ಲಿ ಆ ರೀತಿಯ ಸೀನ್ಸ್ ಎಲ್ಲ ಬರುತ್ತೆ. ಇಲ್ಲಿಯವರೆಗೂ ಬಂದಿಲ್ಲ, ಆದ್ರೆ ಇವತ್ತು ಬರುವ ಕಾರ್ಟೂನ್ ಎಪಿಸೋಡ್ ಅಲ್ಲಿ ಆ ರೀತಿಯ ಒಂದು ಸೀನ್ ಇರ್ತಾ ಇದೆ. ನಮ್ಮ ಮ್ಯಾಟ್ ಅವರಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಆ ರೀತಿನ ಹೇಳ್ತಾ ಇದ್ದೀರಾ? ಸರಿ, ಓಕೆ ಅಂತ ಅವತ್ತು ರಾತ್ರಿನೇ ಕೂತು ಆ ಕಾರ್ಟೂನ್ ಅನ್ನು ನೋಡ್ತಾರೆ. ಅದರಲ್ಲಿ 2 ಕಾರ್ಟೂನ್ ಕ್ಯಾರೆಕ್ಟರ್ಸ್. ಅದರಲ್ಲಿ ಬರುವ ಲೇಡಿ ಕಾರ್ಟೂನ್ ಕ್ಯಾರೆಕ್ಟರ್ ಅದ್ರ ಬಟ್ಟೆನ ರಿಮೂವ್ ಮಾಡಿಬಿಟ್ಟು ನೆಕ್ಸ್ಟ್ ಹುಡುಗನ ಬಟ್ಟೆನ ರಿಮೂವ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಫಟ್ ಅಂತ ಟಿವಿಯನ್ನು ಆಫ್ ಮಾಡಿ ಬಿಡ್ತಾರೆ ಮ್ಯಾಟ್. ಯಾಕಪ್ಪ ಟಿವಿಯನ್ನು ಆಫ್ ಮಾಡಿದ್ರಿ? ಅವರಿಬ್ಬರು ಬಟ್ಟೆನ ಬಿಚ್ಚಾಕ್ಬಿಟ್ಟು ರೆಸ್ಲಿಂಗ್ ಅನ್ನ ಮಾಡ್ತಾ ಇದ್ರು ಅನ್ಸುತ್ತೆ. ಹೌದಮ್ಮ, ಹೌದು, ರೆಸ್ಲಿಂಗ್ ಮಾಡ್ತಾ ಇದ್ರು ಅನ್ಸುತ್ತೆ. ಅವರಿಬ್ಬರು ಹೊಡೆದಾಡ್ಕೋತಾರೆ, ತುಂಬಾ
ತುಂಬಾ ಕ್ರೂರವಾಗಿ ಹೊಡೆದಾಡ್ಕೋತಾರೆ. ಅಂತಹ ವೈಲೆಂಟ್ ಸೀನ್ಸ್ ನೆಲ್ಲ ನೀನು ನೋಡಬಾರ್ದು, ಇನ್ ಮುಂದೆ ಇಂತಹ ಕಾರ್ಟೂನ್ಸ್ ನೆಲ್ಲ ನೀನು ನೋಡಲೇಬಾರ್ದು ಅಂತ ಹೇಳ್ಬಿಡ್ತಾರೆ ಮ್ಯಾಟ್. ಆಮೇಲೆ ಮ್ಯಾಡಿ ಸ್ಕೂಲ್ಗೆ ಹೋಗ್ತಾಳೆ ನೆಕ್ಸ್ಟ್ ದಿನ. ಆವಾಗ ಹುಡುಗರ ರೀತಿನೇ ಪ್ಯಾಂಟ್ ಅನ್ನು ಹಾಕೊಂಡಿದ್ದಾಳೆ ನಮ್ಮ ಮ್ಯಾಡಿ. ಸೊ ಅಲ್ಲಿರುವ ಚಿಕ್ಕ ಚಿಕ್ಕ ಹುಡುಗರೆಲ್ಲ ನಮ್ಮ ಮ್ಯಾಡಿ ಹತ್ರ ಲೇ ನೀನೇನು ಹುಡುಗಿನ ಹುಡುಗಾನ ಅಂತ ಕಿಂಡಲ್ ಮಾಡ್ತಾರೆ. ಅದರಲ್ಲಿ ಟೆನ್ಷನ್ ಆದ ನಮ್ಮ ಹುಡುಗಿ ಅವರ ಜೊತೆ ಜಗಳ ಮಾಡ್ತಾಳೆ. ಸೊ ಇದರಿಂದ ನಮ್ಮ ಮ್ಯಾಟ್ ಅನ್ನ ಸ್ಕೂಲ್ಗೆ ಕರೆಸ್ತಾರೆ. ನೋಡಿ ಸರ್, ಈ ಸ್ಕೂಲ್ಗೆ ಅಂತ ಒಂದು ರೂಲ್ ಇರ್ತಾ ಇದೆ, ಹುಡುಗಿಯರು ಎಲ್ಲರೂ ಸ್ಕರ್ಟ್ ಅನ್ನು ಹಾಕೊಂಡೇ ಸ್ಕೂಲ್ಗೆ ಬರಬೇಕು. ಆದ್ರೆ ನಿಮ್ಮ ಮಗಳು ಪ್ಯಾಂಟ್ ಅನ್ನು ಹಾಕೊಂಡು ಬರ್ತಾ ಇದ್ದಾಳೆ. ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಂದು ಹುಡುಗ ಸ್ಕರ್ಟ್ ಅನ್ನು ಹಾಕೊಂಡು ಸ್ಕೂಲ್ಗೆ ಬಂದ್ರೆ ಎಷ್ಟು ಅಸಹ್ಯವಾಗಿರ್ತಾ ಇತ್ತು. ಯಾಕೆ ನೀವೇ ಆಫೀಸ್ಗೆ ಹೋಗ್ಬೇಕಾದ್ರೆ ಸ್ಕರ್ಟ್ ಅನ್ನು ಹಾಕೊಂಡು ಹೋದ್ರೆ ಎಷ್ಟು ಕೆಟ್ಟದಾಗಿ ಕಾಣುತ್ತೆ. ನೀವು ಮಾಡ್ತೀರಾ ಆ ರೀತಿ? ಪ್ಲೀಸ್ ನಿಮ್ಮ ಮಗಳಿಗೆ ಸ್ಕರ್ಟ್ ಅನ್ನು ಹಾಕಿ ಸ್ಕೂಲ್ಗೆ ಕಳಿಸಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಮ್ಯಾಟ್ ಕೂಡ ಸರಿ ಓಕೆ ಅಂತ ಬರೀ ಬಾಯಿ ಮಾತಿಗೆ ಹೇಳ್ತಾರೆ. ಆದ್ರೆ ಅದ್ರ ಬಗ್ಗೆ ಕೇರೇ ಇಲ್ಲ ಅವರಿಗೆ. ಮ್ಯಾಡಿಗೆ ಅಂಡರ್ವೇರ್ ತಗೊಳ್ಳೋಣ ಅಂತ ಅಂಗಡಿಗೆ ಹೋಗಿ ಹುಡುಗಿರು ಹಾಕೊಳ್ಳೋ ರೀತಿ ಹೂವು ಹಾಕಿರೋದು ಡಿಸೈನ್ ಆಗಿರೋದನ್ನ ತಗೊಂಡ್ರೆ ನಮ್ಮ ಮ್ಯಾಡಿಗೆ ಹುಡುಗರು ಹಾಕೊಳ್ಳೋ ಅಂಡರ್ವೇರೇ ಬೇಕಂತೆ. ಇದೇನೇ ಬೇಕು ಅಂತ ಕೇಳ್ತಾ ಇದ್ದಾಳೆ. ರಾತ್ರಿ ಆಗುತ್ತೆ. ಅಗೇನ್ ಒಂದು ಬೇಬಿ ಸೀಟರ್ ನ ಅರೇಂಜ್ ಮಾಡಿ ಬಿಟ್ಬಿಟ್ಟು ಇವರು ಹೊಸದಾಗಿ ಒಂದು ಲಿಸ್ ಅನ್ನ ಹುಡುಗಿಯನ್ನ ಭೇಟಿಯಾಗಿದ್ರಲ್ವಾ, ಆ ಹುಡುಗಿಯನ್ನ ಮತ್ತೆ ಮೀಟ್ ಮಾಡೋದಕ್ಕಾಗಿ ಹೊರಡ್ತಾರೆ ನಮ್ಮ ಮ್ಯಾಟ್. ಮಗಳೇ ನೀನು ಮನೇಲೆ ಸೇಫ್ ಆಗಿ ಇರ್ಬೇಕು ಆಯ್ತಾ, ಅಪ್ಪ ನೀವು ಎಲ್ಲಿಗೂ ಹೋಗ್ಬಾರ್ದು, ನನ್ನ ಜೊತೆನೇ ಇರ್ಬೇಕು ಅಂತ ಮ್ಯಾಡಿ ಹೇಳ್ತಾಳೆ. ಸೊ ಅವಳ ಮೈಂಡ್ ಅನ್ನ ಚೇಂಜ್ ಮಾಡಬೇಕು. ಆದ್ರಿಂದ ಜ್ಯುವೆಲರಿ ಬಾಕ್ಸ್ ಅನ್ನ ತಂದಿಟ್ಟು ಇದು ಫುಲ್ ಆಗಿ ನಿಮ್ಮ ತಾಯಿಯವರ ಜ್ಯುವೆಲರೀಸೇ ಇರ್ತಾ ಇದೆ, ನಿನಗೆ ಯಾವ್ದು ಇಷ್ಟನೋ ಅದನ್ನ ತಗೊಳಮ್ಮ ಅಂತ ಮ್ಯಾಟ್ ಹೇಳ್ಬೇಕಾದ್ರೆ ಅದೇ ತರ ಮ್ಯಾಡಿನು ಚೆನ್ನಾಗಿ ಯೋಚನೆ ಮಾಡಿ ಒಂದು ನೆಕ್ಲೆಸ್ ಅನ್ನ ತಗೋತಾಳೆ. ಅದು ಯಾವ ನೆಕ್ಲೆಸ್ ಅಂದ್ರೆ ನಮ್ಮ ಮ್ಯಾಟ್ ಲಿಜ್ ಅವರಿಗೆ ಪ್ರೆಸೆಂಟ್ ಮಾಡಿದ ಅದೇ ನೆಕ್ಲೆಸ್. ಇವರು ಮ್ಯಾಡಿ ಅವಳ ಕತ್ತಿಗೆ ಆ ನೆಕ್ಲೆಸ್ ಅನ್ನ ಹಾಕಿಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ಒಂದು ರೆಸ್ಟೋರೆಂಟ್ ಅಲ್ಲಿ ಆ ಲಿಜ್ ಹುಡುಗಿ ಜೊತೆ ಕೂತು ಮಾತಾಡ್ತಾ ಇರ್ತಾರೆ ಮ್ಯಾಟ್. ಲಿಜ್ ಅವರಿಗೂ ನಮ್ಮ ಮ್ಯಾಟ್ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ, ನಮ್ಮ ಮ್ಯಾಟಿಗೂ ಆ ಹುಡುಗಿ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಆದ್ರೆ ಈ ಲಿಜ್ ಅನ್ನೋ ಹೆಸರೇ ನಮ್ಮ ಮ್ಯಾಟಿಗೆ ತೊಂದರೆ ಆಗ್ತಾ ಇದೆ. ಯಾಕೆ ಅಂದ್ರೆ ಅದು ಅವರ ಹಳೆ ಹೆಂಡತಿಯ ಹೆಸರು. ಅದೇ ಹೆಸರಲ್ಲಿ ಇವಾಗ ಹೊಸದಾಗಿ ಒಂದು ಹುಡುಗಿಯನ್ನ ಹಿಡಿದಿದ್ದಾರೆ ನಮ್ಮ ಮ್ಯಾಟ್. ಸೊ ಆದ್ರಿಂದ ಹುಡುಗಿಯನ್ನ ಸ್ವಾನ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಮ್ಯಾಡಿಗೆ ಒಂದು ದಿನ ಫುಟ್ಬಾಲ್ ಮ್ಯಾಚ್ ಇರುತ್ತೆ, ಅದನ್ನ ನೋಡೋದಕ್ಕೆ ಮ್ಯಾಟ್ ಬಂದಿಲ್ಲ, ಅವರ ಫ್ರೆಂಡ್ ಆದ ಆಸ್ಕರ್ ಅವರು ಮಾತ್ರ ಬಂದಿರ್ತಾರೆ. ಅಂಕಲ್ ತಂದೆ ಅವರು ಎಲ್ಲಿ? ತಂದೆಗೆ ಒಂದು ಇಂಪಾರ್ಟೆಂಟ್ ಆದ ಬಿಸ್ನೆಸ್ ವರ್ಕ್ ಇದೆ ಅಮ್ಮ, ಆದ್ರಿಂದಾನೇ ಅವರ ಕೈಯಲ್ಲಿ ಬರೋಕೆ ಆಗ್ಲಿಲ್ಲ. ಇದನ್ನ ಕೇಳಿ ಮ್ಯಾಡಿ ತುಂಬಾನೇ ಬೇಜಾರಾಗ್ತಾಳೆ. ಯಾಕಾಗಿ ನಮ್ಮ ಮ್ಯಾಟ್ ಆ ಮ್ಯಾಚ್ ಅನ್ನ ನೋಡೋಕೆ ಬಂದಿಲ್ಲ ಅಂದ್ರೆ ಆ ಲಿಜ್ ಹುಡುಗಿ ಇದ್ದಾಳೆಲ್ಲ ಸ್ವಾನ್, ಅವಳ ಮನೆಯಲ್ಲಿ ಕೂತು ಗೇಮ್ ಅನ್ನ ಆಟ ಆಡ್ತಾ ಇರ್ತಾನೆ ನಮ್ಮ ಮ್ಯಾಟ್. ಆದ್ರಿಂದಾನೇ ಅವರು ಮ್ಯಾಚ್ ಅನ್ನು ನೋಡೋಕೆ ಬಂದಿಲ್ಲ. ಹಾಗೆ ಹುಡುಗಿ ಜೊತೆ ಹೇಗೋ ಕಷ್ಟಪಟ್ಟು ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾ ಇರ್ತಾರೆ. ಒಂದು ಸೈಡ್ ಅಲ್ಲಿ ಆನ್ಲೈನ್ ಅಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ. ಈ ಮ್ಯಾಡಿ ಸುಮ್ನೆ ಇರದೆ ಅವರ ಮೇಲೆ ಏನೇನೋ ಎತ್ತೆತ್ತಿ ಬಿಸಾಕ್ತಾ ಇರ್ತಾಳೆ. ಇವರು ಎದ್ದು ಹೋಗಿ ಮ್ಯಾಗಿಯನ್ನು ತಡಿತಾರೆ. ನೋಡಿದ್ರೆ ಮೇಲ್ಗಡೆ ಮಾತ್ರನೇ ಕೋಟ್ ಹಾಕಿದ್ದಾರೆ, ಕೆಳಗಡೆ ಬರೀ ಚಡ್ಡಿಯಲ್ಲಿ ಸುತ್ತಾಡ್ತಾ ಇದ್ದಾನೆ. ಹೀಗೆ ಮ್ಯಾಡಿ ಜೊತೆ ಟೈಮ್ ಚೆನ್ನಾಗಿ ಹೋಗ್ತಾ ಇದೆ. ಅದೇ ಸಮಯದಲ್ಲಿ ಈ ಕಡೆ ಲಿಜೋನ ಹುಡುಗಿ ಸ್ವಾನ್ ಜೊತೆನೂ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆಮೇಲೆ ಮ್ಯಾಡಿಯನ್ನ ಕರ್ಕೊಂಡು ಥೀಮ್ ಪಾರ್ಕ್ ಗೆ ಹೋಗ್ತಾರೆ. ಅಲ್ಲಿ ಎಲ್ಲಾ ರೈಡ್ಸ್ ಅನ್ನು ಕಂಪ್ಲೀಟ್ ಮಾಡ್ತಾರೆ, ಎಲ್ಲವನ್ನೂ ಆಟ ಆಡ್ತಾರೆ. ಮ್ಯಾಡಿ ಧೈರ್ಯವಾಗಿ ಇರ್ತಾ ಇದ್ದಾಳೆ, ಆದ್ರೆ ಈ ಮ್ಯಾಟೆ ಹೆದರ್ಕೊಂಡು ಸಾಯ್ತಾ ಇದ್ದಾನೆ. ಆವಾಗ ಮ್ಯಾಡಿ ಹತ್ರ ಏ ಮ್ಯಾಡಿ, ನಾನು ನಿನಗೆ ಒಬ್ಬರನ್ನ ಇಂಟ್ರೋ ಕೊಡ್ತೀನಿ, ಅವರನ್ನ ನಿನಗೆ ತುಂಬಾನೇ ಇಷ್ಟ ಆಗುತ್ತೆ, ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿ ಸ್ವಾನ್ ಅನ್ನ ಇಂಟ್ರೋ ಕೊಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮ್ಯಾಡಿಗೆ ಸ್ವಾನ್ ಅನ್ನ ಒಂದು ಚೂರು ಇಷ್ಟನೇ ಆಗ್ಲಿಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಇಬ್ಬರು ಸೇರಿ ಆಟ ಆಡಿ ಸ್ವಾನ್ ಅಂದ್ರೆ ನಮ್ಮ ಮ್ಯಾಡಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಜೊತೆಗೆ ಎಲ್ಲರೂ ಸೇರಿ ಬೋಟಿಂಗ್ ಹೋಗ್ತಾರೆ. ಬಾತುಕೋಳಿ ಸ್ಟ್ಯಾಚ್ಯೂ ಇರುತ್ತೆ, ಅದ್ರ ಮೇಲೆ ಹತ್ತಿ ಕೂತು ರೈಡ್ ಎಲ್ಲ ಹೋಗ್ತಾರೆ. ಒಟ್ಟಿಗೆ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಎಲ್ಲರೂ ಖುಷಿಯಾಗಿರ್ತಾ ಇರ್ತಾರೆ. ರಾತ್ರಿ ಆಗುತ್ತೆ, ಮಗಳನ್ನ ಮಲಗಿಸ್ಬಿಟ್ಟು ಹೊರಡ್ತಾರೆ ನಮ್ಮ ಮ್ಯಾಟ. ಆವಾಗ ಮಗಳು ಅಪ್ಪ ಎಲ್ಲಿ ಅಪ್ಪ, ನನಗೆ ಕೊಡ್ಬೇಕಾಗಿರುವ 2 ಕಿಸ್ ಮರ್ತು ಬಿಟ್ರಾ? ಓ ಸಾರಿ ಸಾರಿ ಮಗಳೇ, ಇದು ತಂದೆಯದ್ದು ಇದು ತಾಯಿದ್ದು ಅಂತ 2 ಕಿಸ್ ಅನ್ನ ಕೊಟ್ಟು ಹೊರಡ್ತಾರೆ. ಈ ರೀತಿ ಅವರು ಮರಿತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸ್ವಾನ್. ಆ ಮಟ್ಟಿಗೆ ಸ್ವಾನ್ ಅನ್ನ ಅವರಿಗೆ ಇಷ್ಟ ಆಗ್ಬಿಟ್ಟಿದೆ. ಆದ್ರಿಂದ ಅವರ ಮನಸ್ಸು ಒಳಗಡೆ ಒಂದು ಗಿಲ್ಟ್ ಫೀಲ್ ಬರ್ತಾ ಇದೆ ನಮ್ಮ ಮ್ಯಾಟಿಗೆ. ಆದ್ರೆ ಅದನ್ನ ಹೊರಗಡೆ ತೋರಿಸ್ಕೊತಾ ಇಲ್ಲ, ನಾರ್ಮಲ್ ಆಗಿ ಸ್ವಾನ್ ಜೊತೆ ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ದಿನ ಆಗುತ್ತೆ. ಯಾವಾಗಿನ ತರನು ಮಗಳನ್ನ ಸ್ಕೂಲ್ ಅಲ್ಲಿ ಬಿಟ್ಬಿಟ್ಟು ಹೊರಡ್ತಾರೆ ಮ್ಯಾಟ್. ಆದ್ರೆ ಸ್ಕೂಲ್ ಅವರು ಈ ರೀತಿ ಬಿಡೋ ತರ ಇಲ್ಲ. ಅವರೇ ಒಂದು ಸ್ಕರ್ಟ್ ಅನ್ನ ರೆಡಿ ಮಾಡಿ ಇದನ್ನ ನೀನು ಹಾಕೊಳ್ಳೇಬೇಕು ಅಂತ ಮ್ಯಾಡಿಗೆ ಕೊಟ್ಟು ಹಾಕಿಸ್ತಾರೆ. ಮ್ಯಾಡಿನು ಅದೇ ತರ ಸ್ಕರ್ಟ್ ಅನ್ನ ಹಾಕೊಂಡು ಆಟಾಡ್ತಾ ಇರ್ಬೇಕಾದ್ರೆ ಆವಾಗ ಹುಡುಗರು ಹೇ ಮ್ಯಾಡಿನ ನೋಡ್ರು, ಹುಡುಗರು ಹಾಕೊಳ್ಳೋ ಅಂಡರ್ವೇರ್ ನೆಲ್ಲ ಹಾಕೊಂಡಿದ್ದಾಳೆ ಅಂತ ಕಿಂಡಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮ್ಯಾಡಿ ತುಂಬಾ ಹೈಟ್ ಆದ ಜಾಗದಲ್ಲಿ ಬೇರೆ ಇರ್ತಾ ಇದ್ದಾಳೆ. ಹುಡುಗರು ಕಿಂಡಲ್ ಮಾಡೋದ್ರಿಂದ ಅಲ್ಲಿಂದ ಜಂಪ್ ಮಾಡಿ ಕೆಳಗಡೆ ಬಿದ್ದು ಬಿಡ್ತಾಳೆ. ಅವಳಿಗೆ ತಲೆಗೆ ಏಟಾಗಿ ರಕ್ತ ಸುರಿಯೋದಕ್ಕೆ ಶುರು ಆಗುತ್ತೆ. ಸ್ಕೂಲ್ ಇಂದ ಮ್ಯಾಟಿಗೆ ಕಾಲ್ ಮಾಡ್ತಾರೆ. ಅವರು ಅಟೆಂಡ್ ಮಾಡ್ತಾನೆ ಇಲ್ಲ. ಯಾಕೆ ಅಂದ್ರೆ ಅವರು ಲಿಸ್ ಜೊತೆ ಇರ್ತಾ ಇದ್ದಾರೆ. ಆದ್ರಿಂದ ಅವರ ಕೈಯಲ್ಲಿ ಫೋನ್ ಅನ್ನ ನೋಡೋಕೆ ಆಗ್ಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಅನ್ನ ನೋಡ್ಬೇಕಾದ್ರೆ ಶಾಕ್ ಆಗಿ ಬಿಡ್ತಾನೆ ನಮ್ಮ ಮ್ಯಾಟ. ಎದ್ದು ಬಿದ್ದು ಹಾಸ್ಪಿಟಲ್ ಗೆ ಓಡಿ ಬರ್ತಾನೆ. ಆ ಹಾಸ್ಪಿಟಲ್ ಅಲ್ಲೇ ಇವರ ವೈಫ್ ಲಿಸ್ ಅವರು ತೀರೋಗಿರ್ತಾರೆ. ಆ ಹಾಸ್ಪಿಟಲ್ ಅಲ್ಲೇ ಮಗಳನ್ನ ತಂದು ಅಡ್ಮಿಟ್ ಮಾಡಿದ್ದಾರೆ ಸ್ಕೂಲ್ ಅವರು. ಬೇಗ ಹೋಗ್ತಾರೆ. ಇವಾಗ ಮ್ಯಾಡಿಯನ್ನ ನೋಡ್ತಾರೆ. ನೋಡಿದ್ರೆ ಮ್ಯಾಡಿ ಅವಳಿಗೆ ಏನೂ ಇಲ್ಲ, ನೆತ್ತಿಯಲ್ಲಿ ಮಾತ್ರ ಲೈಟ್ ಆಗಿ ಏಟಾಗಿ ಓಪನ್ ಆಗ್ಬಿಟ್ಟಿದೆ, ಬ್ಲಡ್ ಸುರಿತಾ ಇದೆ. ಸೊ ಅಲ್ಲಿ ಸ್ಟಿಚಸ್ ಹಾಕ್ಬೇಕಾಗಿದೆ. ಆದ್ರೆ ಅವಳನ್ನ ತಗೊಂಡು ಮನೆಗೆ ಹೊರಟು ಬಿಡ್ತಾರೆ ನಮ್ಮ ಮ್ಯಾಟ. ಪ್ಲೀಸ್ ನಾವು ಹೇಳೋದನ್ನ ಕೇಳಿ, ಸ್ಟಿಚಸ್ ಅನ್ನ ಹಾಕದೆ ಅವರನ್ನ ತಗೊಂಡು ಹೋಗೋದು
ತಪ್ಪು, ಅದು ತುಂಬಾನೇ ಡೇಂಜರ್ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆದ್ರೂ ಮ್ಯಾಟ್ ಮಗಳನ್ನ ಕರ್ಕೊಂಡು ಏನಕ್ಕಾಗಿ ಹೊರಟು ಬಿಟ್ಟಿದ್ದಾರೆ ಅಂದ್ರೆ, ಯಾಕೆ ಅಂದ್ರೆ ಅವರಿಗೆ ಭಯ, ಅವರ ಹೆಂಡತಿ ಇದೇ ಹಾಸ್ಪಿಟಲ್ ಅಲ್ಲಿ ತಾನೇ ತೀರೋಗ್ಬಿಟ್ಟಿದ್ರು, ಅದೇ ರೀತಿ ಮಗಳು ತೀರೋಗ್ಬಿಡ್ತಾಳೋ ಏನೋ ಅಂತ ಹೆದರ್ಕೋತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ, ಸ್ಟಿಚಸ್ ಅನ್ನ ಹಾಕೋಣ ಅಂತ ಮ್ಯಾಡಿಗೆ ಸ್ಟಿಚಸ್ ಅನ್ನ ಹಾಕಿಸ್ತಾ ಇರ್ತಾರೆ. ಇವರು ಮ್ಯಾಡಿಯ ಕೈಯನ್ನ ಹಿಡ್ಕೊಂಡು, ಪಾಪು ಏನು ಹೆದರ್ಕೋಬೇಡ ಅಮ್ಮ, ಅದು ಲೈಟ್ ಆಗಿ ಇರುವೆ ಕಚ್ಚದಂಗೆ ಆಗ್ತಾ ಇರುತ್ತೆ ಅಷ್ಟೇ. ಅಪ್ಪ ನಾನು ಏನು ಹೆದರ್ಕೋತಾ ಇಲ್ಲ, ಸ್ಟಿಚಸ್ ಅನ್ನ ನನಗೆ ಹಾಕ್ತಾ ಇದ್ದಾರಾ ಇಲ್ಲ ನಿಮಗೆ ಹಾಕ್ತಾ ಇದ್ದಾರಾ, ನೀವೇನೇ ಹೆದರ್ಕೋತಾ ಇದ್ದೀರಾ ಅಂತ ಅವರ ತಾಯಿ ರೀತಿನೇ ಮಾತಾಡ್ತಾ ಇದ್ದಾಳೆ ನಮ್ಮ ಮ್ಯಾಡಿ. ಇವಾಗಲೇ ನಮ್ಮ ಮ್ಯಾಟ್ ಅವರ ಮೈಂಡ್ ಚೇಂಜ್ ಆಗುತ್ತೆ. ಈಗೀಗ ಹೊಸದಾಗಿ ಸ್ವಾನ್ ಅನ್ನೋ ಹುಡುಗಿಯನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಅಷ್ಟರಲ್ಲಿ ಈ ರೀತಿ ಕೆಟ್ಟ ಕೆಟ್ಟ ಶಕುನಗಳು ಆಗ್ತಾ ಇದೆ. ಸೊ ಆದ್ರಿಂದ ನೆಗೆಟಿವ್ ಆಗಿ ಫೀಲ್ ಮಾಡಿ ಸ್ವಾನ್ ಅನ್ನ ಕರೆಸಿ ಇನ್ ಮುಂದೆ ನಮ್ಮ ಇಬ್ಬರ ಮಧ್ಯೆ ಏನುವೇ ಇಲ್ಲ, ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಬ್ರೇಕಪ್ ಮಾಡಿ ಬಿಡ್ತಾರೆ. ಆ ಹುಡುಗಿನು ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ದಿನ ಮನೆ ಪೂರ್ತಿ ಮ್ಯಾಡಿ ಏನನ್ನು ಹುಡುಕ್ತಾ ಇದ್ದಾಳೆ. ಏನನ್ನಮ್ಮ ಹುಡುಕ್ತಾ ಇದೆಯಾ ಅಂತ ಮ್ಯಾಟ್ ಕೇಳ್ಬೇಕಾದ್ರೆ, ನೀವು ಕೊಟ್ರಲ್ಲಪ್ಪ ತಾಯಿ ಅವರ ನೆಕ್ಲೆಸ್, ಅದನ್ನ ಕಾಣ್ತಾ ಇಲ್ಲ, ಅದನ್ನೇ ಹುಡುಕ್ತಾ ಇದ್ದೀನಿ, ಇಲ್ಲೇ ಇರ್ಬೇಕಮ್ಮ ನೋಡು. ಇಲ್ಲಪ್ಪ ಅದನ್ನ ನಾನು ಚೆನ್ನಾಗಿ ಹುಡುಕಿ ನೋಡ್ಬಿಟ್ಟೆ, ಅದನ್ನ ಕಾಣ್ತಾ ಇಲ್ಲ, ಎಲ್ಲುವೇ ಕಾಣ್ತಾ ಇಲ್ಲ ಅಂತ ಹುಡುಗಿ ತುಂಬಾನೇ ಬೇಜಾರಾಗ್ತಾಳೆ. ಅದು ಮಾತ್ರ ಇಲ್ಲ, ಸ್ವಾನ್ ಅವರು ಎಲ್ಲಿಗೆ ಹೋದ್ರು ಅವರು, ಇನ್ ಮುಂದೆ ಅವರು ಬರಲ್ಲ ಅಮ್ಮ. ಯಾಕೆ ಅಪ್ಪ, ಇನ್ ಮುಂದೆ ಅವರು ಬರಲ್ಲ ಅಮ್ಮ ಅಷ್ಟೇ ಅಂತ ಹೇಳಿ ಸ್ಟಾಪ್ ಮಾಡ್ತಾರೆ ನಮ್ಮ ಮ್ಯಾಟ್. ಹೀಗೆ ಇರ್ಬೇಕಾದ್ರೆ ನಮ್ಮ ಮ್ಯಾಟ್ ಅವರ ಆಫೀಸ್ ಅಲ್ಲಿ ಅವರನ್ನ ಬೇರೆ ಊರಿಗೆ ಬಿಸ್ನೆಸ್ ರಿಲೇಟೆಡ್ ಆಗಿ ಕಳಿಸ್ತಾ ಇದ್ದಾರೆ. ಜೊತೆಗೇನೆ ಮ್ಯಾಡಿಯನ್ನ ಕರ್ಕೊಂಡು ಹೋಗೋಕೆ ಆಗಲ್ಲ. ಆದ್ರಿಂದ ಲಿಜ್ ಅವರ ತಂದೆ ತಾಯಿ ಇದ್ದಾರೆ ಅಲ್ವಾ, ಅಲ್ಲಿಗೆ ಮ್ಯಾಡಿಯನ್ನ ಕರ್ಕೊಂಡು ಹೋಗಿ ಬಿಡ್ತಾರೆ ನಮ್ಮ ಮ್ಯಾಟ್. ಲಿಜ್ ಅವರ ತಂದೆ ತಾಯಿಗೆ ಅಷ್ಟು ಖುಷಿ ಆಗ್ತಾ ಇದೆ. ಲಿಜ್ ಅವಳ ರೂಮಿಗೆ ಹೋಗ್ತಾಳೆ ನಮ್ಮ ಮ್ಯಾಡಿ. ಇದೇನಾ ಅಮ್ಮ ಅವರ ರೂಮು ಅಂತ ಕೇಳ್ತಾಳೆ ಹುಡುಗಿ. ಆಮೇಲೆ ಅಜ್ಜಿ ಮೊಮ್ಮಗಳನ್ನ ಕರ್ಕೊಂಡು ಇಡೀ ಊರನ್ನೇ ಸುತ್ತಾಡ್ತಾರೆ. ಮ್ಯಾಡಿ ತುಂಬಾ ಖುಷಿಯಾಗಿ ಇರ್ತಾಳೆ. ಲಿಜ್ ಅವರ ರೂಮ್ ಅನ್ನ ಕಂಪ್ಲೀಟ್ ಆಗಿ ಮ್ಯಾಡಿಯ ರೂಮ್ ರೀತಿ ಚೇಂಜ್ ಮಾಡ್ತಾರೆ. ಇದನ್ನ ಮ್ಯಾಟ್ ನೋಡ್ಬಿಟ್ಟು ಏನಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ಲಿಜ್ ಅವರ ತಾಯಿ, ಯಾಕೆ ಮ್ಯಾಡಿ ಇನ್ ಮುಂದೆ ಇಲ್ಲೇ ತಾನೇ ಇರ್ತಾಳೆ ಅಂತ ಹೇಳ್ಬೇಕಾದ್ರೆ, ಏನು ಇಲ್ಲೇ ಇರ್ತಾಳ, ಸ್ವಲ್ಪ ದಿನ ಇದ್ದು ಆಮೇಲೆ ಅವಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಅದು ಮಾತ್ರ ಇಲ್ಲ, ಇವಾಗಲೇ ಅವಳಿಗೆ ಸ್ಕೂಲ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಯ್ತಾ, ಅದೇನು ಆಕ್ಸಿಡೆಂಟ್ ಇಲ್ಲ, ನೀನು ಸ್ಕೂಲ್ ರೂಲ್ ಅನ್ನ ಫಾಲೋ ಮಾಡಿಲ್ಲ, ಆದ್ರಿಂದಾನೇ ಮ್ಯಾಡಿ ಮೇಲಿಂದ ಕೆಳಗಡೆ ಬಿದ್ದು ಅವಳಿಗೆ ಏಟಾಗಿದ್ದು, ಎಲ್ಲದಕ್ಕೂ ಕಾರಣ ನೀನೇ ಅಂತ ಹೇಳ್ಬೇಕಾದ್ರೆ, ನನ್ನ ಕೈಯಲ್ಲಿ ಇದ್ರ ಮೇಲೆ ತಡ್ಕೊಳ್ಳೋಕೆ ಆಗಲ್ಲ, ನಾನು ನನ್ನ ಮಗಳನ್ನ ಕರ್ಕೊಂಡು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಮ್ಯಾಟ್ ಅವರ ಮಗಳನ್ನ ಕರ್ಕೊಂಡು ಹೊರಡೋಣ ಅಂತ ಅನ್ಕೋಬೇಕಾದ್ರೆ, ಆದ್ರೆ ಮ್ಯಾಡಿ ನಾನು ಬರಲ್ಲ ಅಂತ ಹೇಳ್ತಾಳೆ. ಅಪ್ಪ ನಾವು ಇಲ್ಲೇ ಇರೋಣ ಅಪ್ಪ, ಇದು ತಾಯಿ ಅವರ ರೂಮ್, ನಾನು ಇಲ್ಲೇ ಇರ್ಬೇಕು ಅಂತ ಇಷ್ಟಪಡ್ತೀನಿ. ಅಜ್ಜಿ ತಾತ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ನಾನು ತುಂಬಾ ಖುಷಿಯಾಗಿ ಇರ್ತಾ ಇದ್ದೀನಿ ಅಂತ ಮ್ಯಾಡಿ ಹೇಳ್ಬೇಕಾದ್ರೆ, ನಮ್ಮ ಮ್ಯಾಟ್ ಅವರಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮ್ಮ ಮ್ಯಾಟಿಗೆ ಬೇಕಾಗಿರೋದು ಎಲ್ಲವೇ ಮ್ಯಾಡಿ ತುಂಬಾ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅದೇನೇ ಲಿಜ್ ಅವರಿಗೂ ಕೂಡ ಬೇಕಾಗಿದ್ದು. ಈ ಮ್ಯಾಡಿ ತುಂಬಾ ಖುಷಿಯಾಗಿರ್ಬೇಕು ಅನ್ನೋದಕ್ಕಾಗಿ ನಮ್ಮ ಮ್ಯಾಟ್ ಅವರು ಏನನ್ನ ಬೇಕಾದ್ರೂ ಮಾಡ್ತಾರೆ. ಸೊ ಹೀಗೆ ದಿನಗಳು ಕಳೆಯುತ್ತೆ. ನಮ್ಮ ಮ್ಯಾಡಿ ಅವರ ಅಜ್ಜಿ ತಾತನ ಜೊತೆ ತುಂಬಾ ಖುಷಿಯಾಗಿ ಇರ್ತಾಳೆ. ಕೇಕ್ ಎಲ್ಲ ಕಟ್ ಮಾಡಿ ಹಾಗೆ ಎಂಜಾಯ್ ಮಾಡ್ತಾ ಇರ್ತಾಳೆ. ನಮ್ಮ ಮ್ಯಾಟು ಇವನ್ನೆಲ್ಲ ನೋಡ್ಬಿಟ್ಟು, ಇನ್ ಮುಂದೆ ಮ್ಯಾಡಿ ಇವರ ಜೊತೆನೇ ಇರ್ಬೇಕು, ಇಲ್ಲೇನೆ ಇರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆಂದ್ರೆ ಮ್ಯಾಡಿ ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಇರ್ತಾ ಇದ್ದಾಳೆ ಅಲ್ಲ. ರಾತ್ರಿ ಆಗುತ್ತೆ. ಮ್ಯಾಡಿ ಮುಳುಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಮ್ಯಾಟ್ ಅವಳ ಕಿವಿ ಹತ್ರ ಹೋಗಿ, ಈ ಅಪ್ಪನಿಗೆ ಏನ್ ಗೊತ್ತಬೇಕು, ನೀನು ತುಂಬಾ ಖುಷಿಯಾಗಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು, ಇಲ್ಲಿ ನಿನ್ನ ಅಜ್ಜಿ ತಾತನ ಜೊತೆ ನೀನು ತುಂಬಾ ಖುಷಿಯಾಗಿರ್ತಾ ಇದೀಯಾ, ಚೆನ್ನಾಗಿರ್ತಾ ಇದೀಯಾ, ನನಗೂ ನಿನ್ನ ಜೊತೆನೆ ಇರ್ಬೇಕು ಅಂತ ಆಸೆನೆ, ಆದ್ರೆ ನನ್ನ ಕೈಯಲ್ಲಿ ಇಲ್ಲೇನೆ ಇರೋಕೆ ಆಗಲ್ಲ. ನನಗೆ ನನ್ನ ಲೈಫ್ ಅಲ್ಲೇ ಸಿಕ್ಕಿದ ದೊಡ್ಡ ಆಸ್ತಿ ಏನು ಅಂದ್ರೆ ಅದು ನೀನು, ನಿನ್ನ ತಾಯಿ ಮಾತ್ರನೇ ಅಂತ ಹೇಳಿ ಕಿಸ್ ಮಾಡ್ತಾರೆ. ಇದು ತಂದೆಯದ್ದು, ಇದು ತಾಯಿಯದ್ದು ಅಂತ 2 ಸಲ ಕಿಸ್ ಮಾಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಮ್ಯಾಟ್ ಅವರ ಮಗಳ ಹತ್ರ ಗುಡ್ ಬೈ ಅಂತ ಹೇಳಿ ಹೊರಡ್ತಾರೆ. ಅಪ್ಪ ನೀವು ಮತ್ತೆ ಬರ್ತೀರಾ ಅಲ್ವಾ, ನಾನು ಖಂಡಿತ ಮತ್ತೆ ರಿಟರ್ನ್ ಬಂದ್ಬಿಡ್ತೀನಿ ಮಗಳೇ, ವರ್ಕ್ ರಿಲೇಟೆಡ್ ಆಗಿ ಹೋಗ್ತಾ ಇದ್ದೀನಿ ಅಷ್ಟೇ, ನೀನು ಅಜ್ಜಿ ತಾತನ ಜೊತೆ ಸೇಫ್ ಆಗಿ ಚೆನ್ನಾಗಿರ್ಬೇಕು ಆಯ್ತಾ ಅಂತ ಸುಳ್ಳು ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಮ್ಯಾಟ್ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವರ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ, ಹತ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಮನಸ್ಸು ಪೂರ್ತಿ ಮ್ಯಾಡಿ ಜೊತೆಗೇನೆ ಇರ್ತಾ ಇದೆ. ಆದ್ರೂ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಹೊರಟು ಬಿಟ್ಟಿದ್ದಾರೆ ಮ್ಯಾಟ್. ಮನೆಗೆ ರಿಟರ್ನ್ ಬರ್ತಾರೆ. ಅಲ್ಲಿ ಜೋರ್ಡನ್ ಜೊತೆ ಕೂತು ಮಾತಾಡ್ತಾ ಇರ್ಬೇಕಾದ್ರೆ ಇಬ್ಬರ ಮನಸ್ಸಿನಲ್ಲೂ ಮ್ಯಾಡಿ ಅವಳ ನೆನಪಾಗೆ ಇರ್ತಾ ಇದೆ. ನಮ್ಮ ಮ್ಯಾಟ್ ಅವರ ಬಾಸ್ ಇದ್ದಾರೆ ಅಲ್ಲ, ಅವರು ಇವಾಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾರೆ. ಆದ್ರಿಂದ ನಮ್ಮ ಮ್ಯಾಟ್ ಅವರಿಗೆ ಪ್ರಮೋಷನ್ ಕೊಟ್ಟು ಇನ್ ಮುಂದೆ ಆಫೀಸ್ಗೆನೆ ನಮ್ಮ ಮ್ಯಾಟೇನೆ ಬಾಸ್. ಸೊ ನೆಕ್ಸ್ಟ್ ಮಂತ್ ನೀನು ಲಂಡನ್ಗೆ ಹೊರಡ್ತೀಯಾ, ಅಲ್ಲೇನೆ ನಿನಗೆ ಕೆಲಸ ಇರ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ ಹಳೆ ಬಾಸ್. ಇಷ್ಟು ದೊಡ್ಡ ವಿಷಯ ನಡೀತಾ ಇದೆ, ಆದ್ರೆ ನಮ್ಮ ಮ್ಯಾಟ್ ಅವರ ಮುಖದಲ್ಲಿ ಯಾವುದೇ ತರ ಖುಷಿನೂ ಕಾಣ್ತಾ ಇಲ್ಲ, ಅವರು ಸಂತೋಷವಾಗಿ ಇರ್ತಾ ಇಲ್ಲ. ಯಾಕೆ ಅಂದ್ರೆ ಎಷ್ಟೇ ಹಣಕಾಸು ಬರುವ ಕೆಲಸ ಸಿಕ್ಕಿದ್ರು ಕೂಡ ಏನೇ ಇದ್ರು ಅವರ ಮಗಳು ಅವರ ಜೊತೆ ಇರೋ ರೀತಿ ಬರಲ್ಲ ಅಲ್ವಾ. ಆಮೇಲೆ ಅವರ ಫ್ರೆಂಡ್ಸ್ ಜೊತೆ ಸೇರಿ ಎಲ್ಲರೂ ಕಾರ್ಡ್ಸ್ ಅನ್ನ ಆಡ್ತಾರೆ. ಯಾವಾಗ್ಲೂ ಆ ಗೇಮ್ ಅಲ್ಲಿ ಮ್ಯಾಡಿನೇ ಗೆಲ್ತಾಳೆ. ಇವರೆಲ್ಲರೂ ಸೇರಿ ಅವಳನ್ನ ಗೆಲ್ಲಿಸ್ತಾರೆ. ಆದ್ರೆ ಇವಾಗ ಮ್ಯಾಡಿ ಇಲ್ಲದೆ ಆ ಗೇಮ್ ಅನ್ನೇ ಆಟೋಡೋದಕ್ಕೆ ಇವ್ರುಗಳಿಗೆ ಇಷ್ಟನೇ ಆಗ್ತಾ ಇಲ್ಲ. ಅವರ ಮನಸ್ಸು ಪೂರ್ತಿ ಮ್ಯಾಡಿ ಮ್ಯಾಡಿ ಅಂತಾನೆ ಹೇಳ್ತಾ ಇದೆ, ಅವಳ ಬಗ್ಗೆನೇ ನೆನಪಾಗ್ತಾ ಇದೆ. ರಾತ್ರಿ ಪೂರ್ತಿ ಅವರಿಗೆ ನಿದ್ದೆನೆ ಬರ್ತಾ ಇಲ್ಲ. ವ್ಯಾಕ್ಯೂಮ್ ಕ್ಲೀನರ್ ನ ತಂದು ಅದನ್ನ ಆನ್ ಮಾಡಿ ಬಿಟ್ಬಿಟ್ಟು ಆ ಸದ್ದಲ್ಲೇ ಮಲಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಮ್ಯಾಡಿ ಆ ಸದ್ದನ್ನ ಕೇಳಿ ನಿದ್ದೆ ಮಾಡ್ತಾ ಇದ್ಲು, ಆ ರೀತಿ ಇವಾಗ ನಮ್ಮ ಮ್ಯಾಟ್ ಮಾಡ್ತಾ ಇದ್ದಾರೆ. ಮ್ಯಾಡಿ ಅವಳ ರೂಮಿಗೆ
ಹೋಗಿ ಎಲ್ಲ ಥಿಂಗ್ಸ್ ಅನ್ನು ಸರಿ ಮಾಡ್ತಾ ಇರ್ಬೇಕಾದ್ರೇನೆ ಅವಳು ಹಾಲ್ ಮಾಡ್ಕೊಂಡಿದ್ದ ಲಿಜಾ ಅವರ ನೆಕ್ಲೆಸ್, ಅವರ ತಾಯಿ ಅವರ ನೆಕ್ಲೆಸ್ ನಮ್ಮ ಮ್ಯಾಟ್ ಅವರ ಕೈಗೆ ಸಿಗುತ್ತೆ. ಅದನ್ನ ಜೊತೆಗೇನೆ ಇಟ್ಕೋತಾರೆ. ಇವಾಗ 1 ತಿಂಗಳಾಯ್ತು. ಇವಾಗ ನಮ್ಮ ಮ್ಯಾಟ್ ಲಂಡನ್ಗೆ ಹೋಗ್ಬೇಕಾಗಿರುವ ಸಮಯ. ಅಲ್ಲೇನೆ ಅವರಿಗೆ ಕೆಲಸ ಇರ್ತಾ ಇರೋದು. ಸೊ ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬಳು ತಾಯಿ ಅವರ ಮಗುವನ್ನ ಮುದ್ದು ಮಾಡ್ತಾ ಇರ್ತಾರೆ. ಅದನ್ನ ನೋಡಿದ ತಕ್ಷಣ ನಮ್ಮ ಮ್ಯಾಟಿಗೆ ಅವರ ಮಗಳು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಎಲ್ಲ ವಿಷಯಗಳು ನೆನಪಿಗೆ ಬರುತ್ತೆ. ಮೊಟ್ಟ ಮೊದಲು ಮ್ಯಾಡಿ ನಡೆದಿದ್ದು, ಮ್ಯಾಡಿ ತಂದೆ ಹತ್ರ ಬಾ, ತಂದೆ ಹತ್ರ ಬಾ. ಮ್ಯಾಡಿ ಒಂದೊಂದು ಹೆಜ್ಜೆಯಾಗಿಟ್ಟು ಅವಳ ತಂದೆ ಹತ್ರ ಬರ್ತಾವಳೆ. ಲೋ ಜೋಡ ನೋಡ್ದ, ನನ್ನ ಮಗಳು ನಡೀತಾ ಇದ್ದಾಳೆ ಕಣೋ ಅಂತ ತುಂಬಾನೇ ಖುಷಿ ಪಡ್ತಾರೆ ನಮ್ಮ ಮ್ಯಾಟ್. ಈ ರೀತಿನೇ ಮ್ಯಾಡಿ ಮಾಡುವ ಚಿಕ್ಕ ಚಿಕ್ಕ ವಿಷಯವನ್ನ ಕೂಡ ತುಂಬಾನೇ ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದಿರ್ತಾರೆ ನಮ್ಮ ಮ್ಯಾಟ್. ಅಂತಹ ಮಗಳನ್ನ ಬಿಟ್ಟು ನಾನು ದೂರ ಹೋಗೋದಾ? ಖಂಡಿತ ನನ್ನ ಮಗಳನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂತ ಏರ್ಪೋರ್ಟ್ ಇಂದ ಬೇಗ ಬೇಗ ಲಿಜಾ ಅವರ ತಂದೆ ತಾಯಿ ಮನೆಗೆ ಓಡಿ ಬರ್ತಾರೆ ನಮ್ಮ ಮ್ಯಾಟ. ಮ್ಯಾಡಿಯನ್ನ ನೋಡಿ ಓಡಿ ಬಂದು ಅವಳನ್ನ ತಪ್ಕೊಂಡು, ತಂದೆ ನಿನ್ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಮ್ಮ. ಏನಪ್ಪ ಹೇಳ್ತಾ ಇದ್ದೀರಾ? ಇಲ್ಲಿ ನೋಡು ನಾನು ಏನನ್ನ ಕಂಡಿಡ್ದಿದ್ದೀನಿ ಅಂತ. ನೀನು ಹಾಲ್ ಮಾಡ್ಕೊಂಡ ಕಲ್ಕೊಂಡ ನೆಕ್ಲೆಸ್ ಅಂತ ತೋರಿಸ್ಬೇಕಾದ್ರೆ ಅವಳು ತುಂಬಾನೇ ಖುಷಿಯಾಗಿ ಆ ನೆಕ್ಲೆಸ್ ಅನ್ನ ತಗೊಂಡು ಕತ್ತಿಗೆ ಹಾಕುತ್ತಾಳೆ. ಮ್ಯಾಡಿ ತಂದೆ ಜೊತೆ ನಮ್ಮ ಮನೆಗೆ ಬಂದ್ಬಿಡ್ತೀಯಾ? ನಾವಿಬ್ಬರು ಸೇರಿ ಆಟ ಆಡೋಣ ಅಂತ ಮ್ಯಾಟ್ ಅಳೋ ರೀತಿ ಕೇಳ್ಬೇಕಾದ್ರೆ, ಅಪ್ಪ ಅಲ್ಬೇಡಿ ಅಪ್ಪ, ನೀವು ಎಲ್ಲಿಗೆ ಹೋದ್ರು ನಾನು ನಿಮ್ಮ ಜೊತೆನೇ ಬರ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ ಅಂತ ಮ್ಯಾಡಿನು ಎಮೋಷನಲ್ ಆಗ್ತಾಳೆ. ಅಷ್ಟೇ ಮ್ಯಾಟ್ ಮ್ಯಾಡಿಯನ್ನ ಕರ್ಕೊಂಡು ಅವರ ಮನೆಗೆ ಹೊರಡುತ್ತಾರೆ. ಲಿಜಾ ಅವರ ತಂದೆ ತಾಯಿ ತುಂಬಾನೇ ಬೇಜಾರಾಗ್ತಾರೆ. ಆದ್ರೂ ಇಷ್ಟು ದಿನ ನಮ್ಮ ಮೊಮ್ಮಗಳ ಜೊತೆ ನಾವು ಇದ್ಬಿಟ್ಟಿದೀವಿ, ಅವಳು ನಮ್ಮ ಮನೆಯಲ್ಲೇ ಇದ್ದಿದ್ದಾಳೆ, ಅದೇನೇ ನಮಗೆ ಸಾಕು ಅಂತ ನೆಮ್ಮದಿ ಆಗ್ತಾರೆ. ಫಸ್ಟ್ ಮ್ಯಾಡಿಯನ್ನ ಬಿಟ್ಬಿಟ್ಟು ಅವರು ಮಾತ್ರ ಕಾರಲ್ಲಿ ಬರ್ಬೇಕಾದ್ರೆ ಎಷ್ಟು ಹತ್ಕೊಂಡು ಬರ್ತಾ ಇದ್ರು. ಆದ್ರೆ ಮ್ಯಾಡಿ ಇವಾಗ ಜೊತೆಗೆ ಬರ್ತಾ ಇದ್ದಾಳೆ. ಆದ್ರಿಂದ ತುಂಬಾ ಖುಷಿಯಾಗಿರ್ತಾ ಇದ್ದಾರೆ ಮ್ಯಾಟ್. ಇನ್ ಮುಂದೆ ಮ್ಯಾಡಿ ಎಲ್ಲಿಗೂ ಹೋಗಲ್ಲ, ಅವರ ತಂದೆ ಮ್ಯಾಟ್ ಜೊತೆನೇ ಇರ್ತಾವಳೆ ಯಾವಾಗ್ಲೂವೆ. ಆದ್ರೆ ಮ್ಯಾಟ್ ಇವಾಗ ಇನ್ನೊಂದು ವಿಷಯವನ್ನ ಮಾಡಬೇಕಾಗಿದೆ. ಸ್ವಾನ್ ಅವರನ್ನ ಸಮಾಧಾನ ಮಾಡಬೇಕು. ಮ್ಯಾಟ್ ಮತ್ತೆ ಮ್ಯಾಡಿ ಇಬ್ಬರುವೆ ಸ್ವಾನ್ ಅವರ ಮನೆಗೆ ಹೋಗ್ತಾರೆ. ಇಲ್ಲಿ ನೋಡು ಸ್ವಾನ್, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ, ನಿನ್ನ ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಂಡೆ, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸ್ಬಿಡು ಅಂತ ಕ್ಷಮೆಯನ್ನ ಕೇಳ್ತಾನೆ ಮ್ಯಾಟ್. ಆದ್ರೆ ಅವಾಗ ಸ್ವಾನ್ ಏನನ್ನ ಹೇಳ್ತಾರೆ ಅಂದ್ರೆ, ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ನಿನ್ನ ಜೊತೆ ಮಾತಾಡೋಕೆ ಏನೂ ಇಲ್ಲ, ನನಗೆ ಮ್ಯಾಡಿ ಜೊತೆನೆ ಮಾತಾಡ್ಬೇಕು, ನಮ್ಮ ಇಬ್ಬರನ್ನ ಸ್ವಲ್ಪ ಹೊತ್ತು ಅಲೋನ್ ಆಗಿ ಬಿಡ್ತೀಯಾ ಅಂತ ಹೇಳಿ ಮ್ಯಾಡಿ ಜೊತೆ ಅಲೋನ್ ಆಗಿ ಮಾತಾಡ್ತಾರೆ ಸ್ವಾನ್. ಏನನ್ನ ಮಾತಾಡ್ತಾರೆ ಅಂದ್ರೆ, ನಿನಗೆ ಯಾವ ಫ್ಲೇವರ್ ಐಸ್ ಕ್ರೀಮ್ ಇಷ್ಟ ಆಗುತ್ತೆ, ಯಾವ ಚಾಕ್ಲೇಟ್ ಇಷ್ಟ ಆಗುತ್ತೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಇದನ್ನ ಮ್ಯಾಟ್ ದೂರದಿಂದ ನಿಂತು ನೋಡ್ಕೊಂಡೆ, ಅಯ್ಯೋ ಏನೇನೋ ಸೀರಿಯಸ್ ಆಗಿ ಮಾತಾಡ್ತಾ ಇದಾರಲ್ಲ, ಏನನ್ನ ಮಾಡ್ತಾರೋ ಗೊತ್ತಿಲ್ವಲ್ಲ ಅಂತ ಭಯದಲ್ಲಿ ನಡುಗ್ತಾ ಇರ್ತಾನೆ. ಮ್ಯಾಡಿ ನೋಡ್ದ ನಿಮ್ಮ ತಂದೆಯನ್ನ ಎಷ್ಟು ಶಾಕ್ ಆಗಿದ್ದಾರೆ ಅಂತ, ಹೆದರ್ಕೋತಾ ಇದ್ದಾರೆ ಅಂತ, ಅವರಿಗೆ ಈ ಪನಿಷ್ಮೆಂಟ್ ಸಾಕು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಡಿ ಮತ್ತೆ ಮ್ಯಾಟ್ ಇಬ್ಬರು ಎದ್ದು ನಿಂತು, ಹೇ ಮ್ಯಾಟ್, ನಾವಿಬ್ಬರು ಐಸ್ ಕ್ರೀಮ್ ಅಂಗಡಿಗೆ ಹೋಗ್ತಾ ಇದೀವಿ, ನೀನು ಬರ್ತೀಯಾ? ನೀನು ಬರ್ಲೇಬೇಕು, ಯಾಕೆ ಅಂದ್ರೆ ನಮ್ಮ ಹತ್ರ ಕ್ಯಾಶ್ ಇಲ್ಲ, ನೀನೇ ಬಂದು ಬಿಲ್ ಅನ್ನ ಪೇ ಮಾಡ್ಬೇಕು. ಬಂದ್ಬಿಟ್ಟೆ ನನ್ನ ಮಹಾರಾಣಿಗಳ ಅಂತ ಹೇಳಿ ಹಾಗೆ ಅವರ ಹಿಂದೆನೆ ಹೋಗ್ತಾರೆ ಮ್ಯಾಟ್. ಇಲ್ಲಿಗೇನೆ ಫಾದರ್ಹುಡ್ ಅನ್ನುವ ಈ ಮೂವಿ ಮುಗಿಯುತ್ತೆ ಅಂತ ನಾವು ಅನ್ಕೊಂಡ್ರೆ, ನೆಕ್ಸ್ಟ್ ದಿನ ಮ್ಯಾಡಿಯನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಮ್ಯಾಟ್. ಇವಾಗಲಾದ್ರೂ ಸ್ಕರ್ಟ್ ಅನ್ನ ಹಾಕಿ ಹುಡುಗಿಯನ್ನ ಸ್ಕೂಲಿಗೆ ಕಳಿಸ್ತಾರೆ ಅಂತ ನೋಡಿದ್ರೆ ಅಗೈನ್ ಪ್ಯಾಂಟ್ ಅನ್ನೇ ಹಾಕಿ ಕಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಸ್ಕೂಲ್ ಅವರು ಈ ಸಲ ಏನನ್ನು ಮಾತಾಡ್ತಾ ಇಲ್ಲ. ಯಾಕೆ ಅಂದ್ರೆ ಈ ಮ್ಯಾಟ್ ಯಾವ ಗೆಟಪ್ ಅಲ್ಲಿ ಇರ್ತಾ ಇದ್ದಾರೆ ಗೊತ್ತಾ? ಮೇಲ್ಗಡೆ ಕೋಟ್ ಅನ್ನ ಹಾಕೊಂಡಿದ್ದಾರೆ, ಕೆಳಗಡೆ ಸ್ಕರ್ಟ್ ಅನ್ನ ಹಾಕೊಂಡಿದ್ದಾರೆ, ಹುಡುಗಿಯ ಸ್ಕರ್ಟ್. ಯಾಕೆ ಅಂದ್ರೆ ಆ ಟೀಚರ್ ತಾನೇ ಕೇಳಿರ್ತಾರೆ, ನೀವು ಸ್ಕರ್ಟ್ ಅನ್ನ ಹಾಕೊಂಡು ಹೊರಗಡೆ ತಿರ್ಗಾಡೋಕೆ ಆಗುತ್ತಾ ಅಂತ. ಇವಾಗ ಅವರು ಸ್ಕರ್ಟ್ ಅನ್ನ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ನಾನು ಇವಾಗ ಸ್ಕರ್ಟ್ ಅನ್ನ ಹಾಕಿ ಬಂದಿದ್ದೀನಿ, ನನಗೆ ಏನು ತೊಂದರೆ ಇಲ್ಲ, ಅದೇ ತರ ನನ್ನ ಮಗಳು ಇನ್ ಮುಂದೆ ಪ್ಯಾಂಟ್ ಅನ್ನ ಹಾಕೊಂಡೇ ಸ್ಕೂಲಿಗೆ ಬರೋದು ಅಂತ ಹೇಳ್ತಾರೆ ಮ್ಯಾಟ್. ಸೊ ಸ್ಕೂಲ್ ಅವರು ಸೈಲೆಂಟ್ ಆಗ್ತಾರೆ. ತಂದೆ ಮತ್ತೆ ಮಗಳು ಇಬ್ಬರು ಫೇಸ್ ಫೇಸ್ ಮಾಡಿ ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತಾರೆ ಖುಷಿ ಖುಷಿಯಾಗಿ. ಇಲ್ಲಿಗೆ ಫಾದರ್ಹುಡ್ ಅನ್ನುವ ಈ ಮೂವಿ ಮುಗಿಯುತ್ತೆ. ಯಾವಾಗ್ಲೂ ತಾಯಿಯ ಸೆಂಟಿಮೆಂಟ್, ತಾಯಿಯ ಪ್ರೀತಿ ಅನ್ನೋದನ್ನೇ ನಾವು ಕೇಳ್ಪಟ್ಟಿರ್ತೀವಿ, ನೋಡಿರ್ತೀವಿ. ಆದ್ರೆ ತಂದೆಯ ಪ್ರೀತಿ ಅಂದ್ರೆ ಏನು, ತಂದೆಯ ಕೇರ್ ಹೇಗಿರುತ್ತೆ ಅನ್ನೋದನ್ನ ಈ ಮೂವಿ ತುಂಬಾ ಡೀಟೇಲ್ಡ್ ಆಗಿ ತೋರಿಸಿದ್ದಾರೆ. ಇದೇ ತರನೇ ನಿಮ್ಮ ತಂದೆನೂ ತುಂಬಾ ಪ್ರೀತಿ ಪ್ರಾಣವನ್ನ ನಿಮ್ಮ ಮೇಲೆ ಮಡಗಿದ್ದಾರೆ ಅಂದ್ರೆ ಅವರ ಜೊತೆ ಹೋಗಿ 1 ನಿಮಿಷ ಟೈಮ್ ಅನ್ನ ಸ್ಪೆಂಡ್ ಮಾಡಿ ನಿಮ್ಮ ಪ್ರೀತಿಯನ್ನ ತೋರಿಸಿ, ಕೇರ್ ಅನ್ನ ತೋರಿಸಿ. ಮದುವೆಯಾಗಿ ನಿಮ್ಮ ತಂದೆಯನ್ನ ಬಿಟ್ಟು ದೂರ ಹೋಗ್ಬಿಟ್ಟಿದ್ರು ಕೂಡ, ಇಲ್ಲ ಕೆಲಸ ಅಂದ್ಬಿಟ್ಟು ನಿಮ್ಮ ಪೇರೆಂಟ್ಸ್ ಅನ್ನ ಬಿಟ್ಟು ದೂರ ಹೋಗ್ಬಿಟ್ಟಿದ್ರು ಕೂಡ, ಅವರಿಗೆ ಕಾಲ್ ಮಾಡಿ ಪ್ರೀತಿಯಿಂದ 1 ನಿಮಿಷ ಮಾತಾಡಿ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ, ಒಳ್ಳೆ ಒಳ್ಳೆ ಮೂವೀಸ್ ಗಳನ್ನ ಹಾಕ್ತಾರೆ, ನೋಡು ಸೂಪರ್ ಆಗಿದೆ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.